ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಕಾರ್ತೀಕ ಮಾಸದ 3ನೇ ಸೋಮವಾರದ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ, ವಿಶೇಷವಾಗಿರ್ತಕ್ಕಂಥ ದರ್ಶನಕ್ಕಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ವಾರದ ಮೊದಲನೇ ದಿನ, ಅದರಲ್ಲೂ ಕಾರ್ತೀಕ ಮಾಸದ 3ನೆಯ ಸೋಮವಾರ, ಮುಕ್ಕಣ್ಣೇಶ್ವರ, ಪರಮೇಶ್ವರ, ಸೋಮೇಶ್ವರ, ಸುಂದರೇಶ್ವರ ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಬೆಳಗಿನ ಜಾವದ ಈ ಒಂದು ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಆರಂಭವನ್ನು ಮಾಡೋಣ. ಇವತ್ತಿನ ದಿವಸ ಶಿವನ ಪ್ರಾರ್ಥನೆ ಎಷ್ಟೋ ಅದ್ಭುತವೋ, ನಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಮಾಡಿಕೊಳ್ಳಿಕ್ಕೆ ಒಂದೊಳ್ಳೆಯ ಮಾರ್ಗದರ್ಶನ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿನ ದಿವಸ ಯಾರೆಲ್ಲ ನಿಮ್ಮ ಮನಸ್ಸಿನಲ್ಲಿ ಕಷ್ಟಗಳಿದ್ದಾವೆ, ಸಂಕಷ್ಟಗಳಿದ್ದಾವೆ, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ವಿಚಾರವಾಗಿ ತಾವೊಂದು ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕು, ಅದನ್ನು ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಈ ವಾರದ ಮೊದಲನೇ ದಿನ, ಈ ಒಂದು ವಾರದ ಅವಧಿಯಲ್ಲಿ ನಾವು ಅದಿನ್ನೆಂಥ ದೊಡ್ಡ ಮಟ್ಟದ ಕೆಲಸ ಇದ್ರೂ ಕೂಡ ಪರವಾಗಿಲ್ಲ, ಅದನ್ನು ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ, ಅದಕ್ಕೆ ಶಕ್ತಿ ನೀನು ಕೊಡಬೇಕಪ್ಪ ಭಗವಂತ ಎಂಬತಕ್ಕಂಥ ಒಂದು ಅಚಲ ಪ್ರಾರ್ಥನೆಯನ್ನು ಪರಮೇಶ್ವರನಲ್ಲಿ ನಾವು ಸಲ್ಲಿಸಬೇಕು. ಹಾಗಾಗಿ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛಿಸ್ತೇನೆ. ಏನಪ್ಪ ಅಂದರೆ, ಈ ಒಂದು ಸಂದೇಶ ತಮ್ಮೆಲ್ಲರ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಈ ಒಂದು ಸಂದೇಶ ಎಷ್ಟು ಭಾವನಾತ್ಮಕವಾಗಿದೆ ಅಂತಂದರೆ ಕೇಳಲಿಕ್ಕೂ ಕೂಡ ಅಷ್ಟೇ ಹಿಂಪಾಗಿರ್ತಕ್ಕಂಥದ್ದೇ ಇದೆ. ನೋಡಿ, ತೋಡಿದ ಬಾವಿಗೆ ನೀರೇ ಸಾಕ್ಷಿ, ತೋಡಿದ ಬಾವಿಗೆ ನೀರೇ ಸಾಕ್ಷಿ, ಮಾಡಿದ ಸ್ನೇಹಕ್ಕೆ ಮನಸ್ಸೇ ಸಾಕ್ಷಿ, ಮಾಡಿದ್ದ ಸ್ನೇಹಕ್ಕೆ ಮನಸ್ಸೇ ಸಾಕ್ಷಿ, ಆದರೆ ಮಾಡಿದ ತಪ್ಪಿಗೆ ಮೌನದ ಕಣ್ಣೀರೇ ಸಾಕ್ಷಿ. ನೋಡಿ ಎಷ್ಟು ಅದ್ಭುತವಾಗಿದೆ. ಅಲ್ಲೊಂದು ಬಾವಿ ಇದೆ ಅಂತ ನಾವು ಗುರುತಿಸ್ತೀವಿ ಅಂತಂದರೆ ಅದರೊಳಗಿರ್ತಕ್ಕಂಥ ನೀರು ಅದೇ ಸಾಕ್ಷಿ. ನೀರಿದೆ ಅಂತಂದರೆ ಅಲ್ಲಿ ಬಾವಿನೋ ಇಲ್ಲ ಅಂತಂದರೆ ಯಾವುದೋ ಒಂದು ಹೊಂಡನೋ ಇದೆ ಅಂತ ಅರ್ಥ. ಹಾಗಾಗಿ ಒಂದು ಸ್ನೇಹ, ಒಂದೊಳ್ಳೆ ಬಾಂಧವ್ಯ, ಒಂದೊಳ್ಳೆ ಫ್ರೆಂಡ್ಶಿಪ್ಪನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಅದು ನಮ್ಮ ಮನಸ್ಸಾಕ್ಷಿ. ಈಗ ನಮ್ಮ ಮನಸ್ಸಿಗೆ ಬರಬೇಕು, ಇಲ್ಲ ಈತ ನನ್ನ ಮನಸ್ಸಿಗೆ ಒಪ್ತಕ್ಕಂಥವನೇ, ಇಲ್ಲ ಅಂತಂದರೆ ಈತ ನನಗೆ ಇನ್ನೇನೋ ಸಹಾಯವನ್ನು ಮಾಡ್ತಾನೆ. ನಮ್ಮ ಮನಸ್ಸಿಗೆ ಬಂದಾಗ ಮಾತ್ರ ನಾವೊಬ್ಬರ ಹತ್ರ ಸ್ನೇಹವನ್ನು ಮಾಡಲಿಕ್ಕೆ ಇಚ್ಛಿಸ್ತೀವಿ. ಹಾಗಾಗಿ ನಮ್ಮ ಮನಸ್ಸೇ ಸಾಕ್ಷಿ. ಹಾಗೆ ಕೆಲವೊಂದು ಸತಿ ತಪ್ಪು ಮಾಡಿದಾಗ ಆ ಮೌನದ ಕಣ್ಣೀರಿರುತ್ತಲ್ಲ, ಆ ಕಣ್ಣೀರೇ ಸಾಕ್ಷಿ ನಾವು ತಪ್ಪು ಮಾಡಿದ್ದೇವೆ ಎಂಬತಕ್ಕಂಥದ್ದನ್ನು ಪ್ರತಿಬಿಂಬಿಸಲಿಕ್ಕೆ. ಹಾಗಾಗಿ ಒಬ್ಬ ಮನುಷ್ಯ ಅಂತಂದ ಮೇಲೆ ಇಂತೆಲ್ಲ ಗುಣಗಳನ್ನು ಕೂಡ ಪರಮೇಶ್ವರ ಸಾಧಾರಣವಾಗಿ ಕೊಟ್ಟಿರ್ತಕ್ಕಂಥದ್ದೇ. ಜೀವನದಲ್ಲಿ ನಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಇದೆಲ್ಲವೂ ಕೂಡ ನಡ್ಕೊಂಡೇ ಹೋಗ್ತಾ ಇರುತ್ತೆ. ಮಾಡಿರ್ತಕ್ಕಂಥ ತಪ್ಪಿಗೆ ಮೌನದ ಕಣ್ಣೀರೇ ಸಾಕ್ಷಿ. ಈ ಒಂದು ಸಾಕ್ಷಿ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ, ಎಷ್ಟೋ ಜನ ಇವತ್ತಿನ ದಿವಸ ಮಾಡಿದ ತಪ್ಪನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಅದನ್ನು ವ್ಯಕ್ತಪಡಿಸ್ತೀರಾ, ಆ ಒಂದು ನೋವಿನಿಂದ ಆಚೆ ಬರ್ದಿರಾ. ನೋಡಿ, ಈ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಸಹಜ, ನಾನಿಲ್ಲ ಅಂತ ಹೇಳ್ತಾ ಇರೋದಿಲ್ಲ. ಆದರೆ ಆ ತಪ್ಪುಗಳಲ್ಲಿ ಸಣ್ಣ ತಪ್ಪಾದರೂ ಓಕೆ, ದೊಡ್ಡ ತಪ್ಪಾದರೂ ಓಕೆ. ಆದರೆ ಒಂದು ಸತಿ ತಪ್ಪು ಆಗಿದೆ ಅಂತಂದ ಮೇಲೆ ಆ ತಪ್ಪನ್ನು ಒಪ್ಕೊಳ್ತಕ್ಕಂಥದ್ದು ಬಹಳ ದೊಡ್ಡ ಗುಣ. ಆ ತಪ್ಪನ್ನು ಒಪ್ಕೊಳ್ತಕ್ಕಂಥದ್ದು ಬಹಳ ದೊಡ್ಡ ಗುಣ. ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಕಷ್ಟ ಆಗುತ್ತೆ, ನಿಮ್ಮ ಮನಸ್ಸಿನಲ್ಲೇ ಆ ತಪ್ಪು ಹಾಗೆ ಉಳ್ಕೊಂಡಿಲ್ಲ, ನಾನು ತಪ್ಪು ಮಾಡಿಬಿಟ್ಟೆ ಎಂಬತಕ್ಕಂಥ ಒಂದು ನೋವಲ್ಲಿ ಹಾಗೆ ತಾವು ಕೂಡ ಕಾಲವನ್ನು ಕಳೆದು ಬಿಡ್ತೀರಿ. ಆ ನೋವಿನಿಂದ ಆಚೆ ಬರಲಿಕ್ಕೆ ಆಗೋದಿಲ್ಲ. ಮುಂದೆ ತಾವು ಏನೊಂದು ಸರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡೋದನ್ನು ಕೂಡ ಎಲ್ಲೋ ಒಂದು ಕಡೆ ಅದರಲ್ಲಿರ್ತಕ್ಕಂಥ ತಪ್ಪುಗಳು ಮಾತ್ರ ನಿಮ್ಮ ಎದುರಿಗೆ ಬರ್ತಾ ಇರುತ್ತೆ.
ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ಈ ವ್ಯಕ್ತಿ ತಪ್ಪನ್ನು ಮಾಡಿದ್ದಾನೆ ಆದರೆ ಅದನ್ನು ಗುರುತಿಸ್ಲಿಕ್ಕೆ ಗೊತ್ತಾಗೋದಿಲ್ಲ. ಆದಾಗ ಅಂಥ ಸಮಯದಲ್ಲಿ ಏನಪ್ಪ ಅಂತಂದರೆ, ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿಯ ಆ ಒಂದಿಷ್ಟು ಚಟುವಟಿಕೆಗಳಾಗಲಿ, ಒಂದಿಷ್ಟು ಭಾವನೆಗಳಾಗಲಿ, ಅವ್ರು ಯಾವ ರೀತಿ ವ್ಯಕ್ತಪಡಿಸ್ತಾ ಇರ್ತಾರೆ, ಅವ್ರ ನಡವಳಿಕೆ ಇದೆಲ್ಲವನ್ನೂ ಕೂಡ ಗಮನಿಸಿದಾಗ ಗೊತ್ತಾಗುತ್ತೆ ಈ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂತ. ಈ ತಪ್ಪು ಮಾಡಿದ್ದಾಗ ನಮ್ಮ ಮನಸ್ಸು ಸಾರಿ ಸಾರಿ ಹೇಳ್ತಾ ಇರುತ್ತೆ, ನೀನು ತಪ್ಪು ಮಾಡಿದ್ದಿ, ಅದನ್ನು ಒಪ್ಕೋ ಅಂತ ಹೇಳಿ. ಆದರೆ ನಮ್ಮ ಬ್ರೈನ್ ಆಗಲ್ಲ. ನಮ್ಮ ಬ್ರೈನ್ ಏನು ಮಾಡುತ್ತೆ, ಕೆಲವೊಂದು ಸತಿ ತಪ್ಪು ಮಾಡಿರೋದೇನೋ ನಿಜ, ಆದರೆ ಒಪ್ಕೊಂಡ್ರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಅದರಿಂದ ಆಚೆ ಬರಲಿಕ್ಕೆ ಕಷ್ಟ ಆಗುತ್ತೆ, 1 ನಿಮಿಷ ತಾಳ್ಮೆ ತಗೋ ಅಂತ ಹೇಳಿ ತಲೆ ಹೇಳ್ತಾ ಇರುತ್ತೆ ಬ್ರೈನ್. ಆದರೆ ಇಲ್ಲಿ ಸಾಕಷ್ಟು ಬಾರಿ ಮನಸ್ಸಿನ ಮಾತು ಕೇಳ್ತಕ್ಕಂಥದ್ದು ಬಹಳ ಉತ್ತಮ. ಮನಸ್ಸು ಕೆಲವೊಮ್ಮೆ ಹೇಳುತ್ತೆ, ನೀನು ತಪ್ಪು ಮಾಡಿದ್ಯಾ, ಎಲ್ಲೋ ಒಂದು ಕಡೆ ಶಾಂತವಾಗಿರು ಅಂತಂದರೆ ಆ ಕ್ಷಣ ಶಾಂತವಾಗಿದ್ದರೆ ಎಷ್ಟೋ ತಪ್ಪುಗಳು ಹಾಗೆ ನೆರವೇರಿಕೊಂಡು ಎಲ್ಲವೂ ಕೂಡ ಸುಸೂತ್ರವಾಗಿ ಇನ್ನೇನು ಮುಂದೆ ಬರ್ತಕ್ಕಂಥ ಸಂಕಷ್ಟಗಳನ್ನು ಎದುರಿಸ್ಕೊಂಡು ನೋಡಿ, ಕೆಲವೊಂದಷ್ಟು ಸತಿ ಮಾಡ್ತಕ್ಕಂಥ ತಪ್ಪುಗಳನ್ನು ಕೂಡ ಎಲ್ಲೋ ಒಂದು ಕಡೆ ಸರಿಯಾದ ಹೆಜ್ಜೆಗೆ ಒಂದು ದಾರಿ ಅಂತಲೇ ಹೇಳ್ಬೋದು. ಆದರೆ ಕೆಲವೊಂದಷ್ಟು ಸತಿ ನಾವು ಮಾಡ್ತಕ್ಕಂಥ ತಪ್ಪುಗಳು ನಾವು ಹಾಕ್ತಕ್ಕಂಥ ಹೆಜ್ಜೆಗೆ ಮುಳ್ಳಾಗೋಗುತ್ತೆ. ಹಾಗಾಗಿ ಮನಸ್ಸಿನ ಮಾತನ್ನು ಕೇಳ್ತಕ್ಕಂಥದ್ದು ಬಹಳ ಉತ್ತಮ. ಈ ಮನಸ್ಸು ಎಂಬತಕ್ಕಂಥ ಪರಿಶುದ್ಧವಾಗಿರತಕ್ಕಂಥ ಒಂದು ಜೀವ, ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ಇಡೀ ಜಗತ್ತನ್ನೇ ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಅಂತಹದ್ದೊಂದು ಶಕ್ತಿ ಈ ಮನಸ್ಸಿಗಿರ್ತಕ್ಕಂಥದ್ದು. ಆ ಮನಸ್ಸು, ಆ ಆತ್ಮ, ಅದರ ಮಾತನ್ನು ಕೇಳ್ತಕ್ಕಂಥದ್ದು ಬಹಳ ಉತ್ತಮ. ಆ ಕ್ಷಣ ನಮ್ಮ ತಲೆಗೆ ಬರುತ್ತೆ. ಈಗ ನೋಡಿ, ಸಾಧಾರಣವಾಗಿ ಹೇಳ್ತಕ್ಕಂಥದ್ದು, ಹೊಟ್ಟೆ ತಾವು ಚೆನ್ನಾಗಿ ತಿಂದುಬಿಟ್ಟಿರ್ತೀರಿ, ಈಗ ತಾನೇ ಒಳ್ಳೆ ಊಟ ಮಾಡಿರ್ತೀರಿ, ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬೋಗಿರುತ್ತೆ, ಆದರೆ ನಿಮ್ಮ ಕಣ್ಣಿಗೆ ಅಲ್ಲಿ ಇನ್ನೇನೋ ಅದ್ಭುತವಾಗಿರ್ತಕ್ಕಂಥ ಒಂದು ಪದಾರ್ಥ ಕಾಣಿಸುತ್ತೆ, ನಿಮ್ಮ ಕಣ್ಣಿಗೆ ಅದು ಬೇಕು, ನಾನು ಇದನ್ನು ತಿನ್ನಬೇಕು, ಆದರೆ ಹೊಟ್ಟೆಗೆ ಫುಲ್ ಆಗೋಗಿದೆ, ಎಲ್ಲಿ ತುರ್ಕೊಳ್ತೀರಿ? ನಿಮ್ಮ ಮನಸ್ಸು ಹೇಳ್ತಾ ಇದೆ, ಇಲ್ಲ ನನಗೆ ಸಾಕಾಗೋಗಿದೆ, ಆಯಿತು ಬಿಟ್ಬಿಡಿ ಈಗ. ಆದರೆ ನಿಮ್ಮ ಕಣ್ಣು ಹಾಗಲ್ಲ, ಅದು ತುಂಬ ಅದ್ಭುತವಾಗಿದೆ, ಅದನ್ನು ನಾವು ಸಬದ್ ಬಿಡೋಣ. ಆ ಕ್ಷಣ ಏನು ಮಾಡ್ತೀರಿ? ನಿಮ್ಮ ಮನಸ್ಸಿನ ಮಾತನ್ನು ಮೀರಿ ಆ ಬ್ರೈನಿಂದ ಬರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನ ತಗೊಂಡು ತಾವೇನು ಮಾಡ್ತೀರಿ? ಅದನ್ನು ಕೂಡ ತಿನ್ಲಿಕ್ಕೆ ಹೋಗ್ತೀವಿ. ಆಗೇನಾಗುತ್ತೆ? ಹೊಟ್ಟೆ ತುಂಬಿ ಅದು ವಾಂತಿ ಮಾಡಿಕೊಂಡು ತಿಂದಿದ್ದು ಹೋಯ್ತು, ಈ ಕಡೆ ಇರ್ತಕ್ಕಂಥ ಶಕ್ತಿನೂ ಹೋಯ್ತು. ಹಾಗಾಗಿ ಕೆಲವೊಂದಷ್ಟು ಬಾರಿ ಮನಸ್ಸಿನ ಮಾತನ್ನು ಕೇಳ್ತಕ್ಕಂಥದ್ದು ಬಹಳ ಉತ್ತಮ. ಈ ಸಂದೇಶ ಎಷ್ಟು ಅದ್ಭುತವಾಗಿದೆ ಅಂದರೆ, ಮನುಷ್ಯನಲ್ಲಿರ್ತಕ್ಕಂಥ 3 ಗುಣಗಳು ಇದ್ದಾವೆ ನೋಡಿ. ಮನಸ್ಸು, ಮೌನದ ಕಣ್ಣೀರು, ಈ ಎರಡನ್ನೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದೇ. ಹಾಗೆ ಈ ಒಂದು ಗುರುತಿಸ್ತಕ್ಕಂಥದ್ದನ್ನು ಕೂಡ ನಾವು ಹೇಗೆ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತೀವೋ ಅದೆಲ್ಲವೂ ಕೂಡ ನಮ್ಮ ಜೀವನದ ಸುಸೂತ್ರವಾಗಿರ್ತಕ್ಕಂಥ ಒಂದು ಹೆಜ್ಜೆಗೆ ದಾರಿ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರೇ ತಪ್ಪು ಮಾಡಲಿ, ಏನೇ ಆಗಲಿ, ಕ್ಷಮೆ ಅನ್ನಿಸ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಮೌನದ ಕಣ್ಣೀರು ಯಾವ ರೀತಿ ಇರಬೇಕು ಅಂತಂದರೆ, ಯಾವ ತಪ್ಪಿನಿಂದ ಒಂದು ಒಳ್ಳೆಯ ಶುಭ ಕಾರ್ಯ ಆಗುತ್ತೋ, ಇಲ್ಲ ಅಂತಂದರೆ ಒಂದೊಳ್ಳೆಯ ಜೀವನಕ್ಕೆ ದಾರಿ ಆಗುತ್ತೋ, ಆ ಕ್ಷಣದ ಮೌನದ ಕಣ್ಣೀರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಯ ಅಂತಲೇ ಹೇಳ್ಬೋದು. ಆ ಕ್ಷಣ ಕಣ್ಣೀರು ಹಾಕಿ ತಾವು ಸುಮ್ಮನಾಗ್ಬಿಡಿ. ಆದರೆ ಯಾವ ತಪ್ಪಿನಿಂದ ಜೀವನದ ದೊಡ್ಡ ಮಟ್ಟದ ನೋವನ್ನು ಅನುಭವಿಸಬೇಕು, ಇನ್ನೊಬ್ಬರಿಗೆ ನೋವು ಅಂತ ಬರುತ್ತೋ, ಆಗ ನಿಮ್ಮ ತಪ್ಪಿಗೆ ಮೌನದ ಕಣ್ಣೀರು ಸಮಾಧಾನ ಅಲ್ಲ. ಆ ಕ್ಷಣ ತಾವು ತಪ್ಪನ್ನು ಒಪ್ಕೊಂಡು ಸರೆಂಡರ್ ಆಗ್ತಕ್ಕಂಥದ್ದೇ ಬಹಳ ಉತ್ತಮ. ಈ ಸಂದೇಶ ನಾನು ತಿಳಿಸಿರ್ತಕ್ಕಂಥ ರೀತಿ ಆಗಲಿ, ತಾವು ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿ ಆಗಲಿ, ಎರಡು ಕ್ಲಿಷ್ಟಕರವಾಗಿರ್ಬೋದು. ಆದರೆ ಸಮಾಧಾನ ಚಿತ್ತರಾಗಿ ತಾವು ಅರ್ಥಕೊಂಡು ಬಿಟ್ಟರೆ ಅದೆಲ್ಲವನ್ನೂ ಕೂಡ ನೆಮ್ಮದಿಯಾಗಿರ್ತಕ್ಕಂಥ ಜೀವನವನ್ನು ನಡೆಸ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಒಂದು ಸಂದೇಶವನ್ನು ಕೊಟ್ಟೆ. ಇನ್ನು ಈಗ ಕಾರ್ತೀಕ ಮಾಸ ಶಿವ ಪೂಜಾನುಷ್ಠಾನ ಇದೆಲ್ಲವೂ ಕೂಡ ಒಂದು ರೀತಿ. ಆದರೆ ಕಾರ್ತೀಕ ಮಾಸದಲ್ಲಿ ಶಿವನ ಕಥಾನುಷ್ಠಾನವನ್ನು ಕೇಳ್ತಕ್ಕಂಥದ್ದಾಗಲಿ, ಶ್ರವಣಿಸ್ತಕ್ಕಂಥದ್ದಾಗಲಿ ಬಹಳ ಪುಣ್ಯದಾಯಕ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿ ಬಾರಿಯ ಕಾರ್ತಿಕ ಮಾಸದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶಿವನ ಒಂದಲ್ಲ ಒಂದು ಕಥೆಗಳನ್ನು ತಿಳಿಸ್ತಾ ಇದ್ವಿ. ಆದರೆ ಆ ಕಥೆಗಳನ್ನು ತಿಳಿಸೋದ್ರಲ್ಲಿ ಅದೆಲ್ಲದಕ್ಕೂ ಅದ್ಭುತವಾಗಿರ್ತಕ್ಕಂಥ ಒಂದು ಚಿಕ್ಕ ಕಥಾಶ್ರವಣವನ್ನು ನಾನು ತಮಗೆ ತಿಳಿಸ್ಬೇಕಾಗಿದೆ. ಈಗ ಏನಪ್ಪ ಅಂತಂದರೆ, ಇದು ಗೊತ್ತಿರ್ತಕ್ಕಂಥದ್ದೇ ಎಲ್ರಿಗೂ. ಏನಪ್ಪ, ಪರಮೇಶ್ವರ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಕೂಡ ಊಟವನ್ನು ಕೊಡ್ತಾರೆ, ಆ ದಿನದ ಶಕ್ತಿಯನ್ನು ಕಲ್ಪಿಸ್ತಾರೆ ಅಂತ ಹೇಳಿ. ಆದರೆ ಅದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಪರಮೇಶ್ವರನೇ ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಕೂಡ ಒಂದು ಊಟವನ್ನು ಕೊಡ್ತಕ್ಕಂಥದ್ದಾಗಲಿ, ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ನೆರವೇರಿಸ್ತಕ್ಕಂಥದ್ದು. ಇಡೀ ಪ್ರಪಂಚವನ್ನೇ ಸುಭಿಕ್ಷವಾಗಿ ಇಡಬೇಕು, ಇಡೀ ಭೂಮಂಡಲವನ್ನು, ಇಡೀ ಸೃಷ್ಟಿಯನ್ನೇ ಆತ ಜೋಪಾನವಾಗಿ ನೋಡ್ಕೊಳ್ಬೇಕು ಎಂಬತಕ್ಕಂಥದ್ದು ಪರಮೇಶ್ವರನಲ್ಲಿರ್ತಕ್ಕಂಥ ಒಂದು ಶಕ್ತಿ ಮತ್ತು ಆತನ ಕಾಯಕ. ಹಾಗೆ ಒಂದು ದಿವಸ ಏನಾಗುತ್ತೆ, ತಾಯಿ ಪಾರ್ವತಿ ದೇವಿ ಪರಮೇಶ್ವರ ಮಾಡ್ತಾ ಇರ್ತಕ್ಕಂಥ ಕಾಯಕದ ಮೇಲೆ ಒಂದು ಸಣ್ಣ ವಿಚಾರವಾಗಿ ಏನಪ್ಪ ಅಂತಂದರೆ ಒಂದು ಸಣ್ಣ ನಾಟಕವನ್ನು ನಡೆಸ್ತಾರೆ. ಏನಪ್ಪ, ಈಗ ನನ್ನ ಯಜಮಾನರು ಅಂತಂದರೆ
ಇಡೀ ಸೃಷ್ಟಿಯನ್ನೇ ನೋಡ್ಕೊಳ್ತಾ ಇರತಕ್ಕಂಥ ಪರಮೇಶ್ವರ ಹೇಗೆ ಅವರ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಅನ್ನುವ ಒಂದು ಸಣ್ಣ ಪ್ರಯತ್ನ. ಹಾಗಾಗಿ ಏನು ಮಾಡ್ತಾರೆ, ಈಗ ಪರಮೇಶ್ವರ ಅಂತಂದರೆ ದಿನ ಎಲ್ಲ ಅವತ್ತಿನ ದಿನ ಯಾರೆಲ್ಲರಿಗೂ ಕೂಡ ಊಟವನ್ನು ಕಲ್ಪಿಸ್ಬೇಕು, ಅವರಿಗೆ ಆ ಕ್ಷಣಕ್ಕೆ ತಕ್ಕತಕ್ಕಂಥ ಒಂದು ಊಟವನ್ನು ಭಗವಂತ ಕೊಡ್ತಾನೆ ಎಂಬತಕ್ಕಂಥ ರೀತಿಯಲ್ಲಿ ಇರತಕ್ಕಂಥ ವಿಚಾರ. ಹಾಗಾಗಿ ತಾಯಿ ಪಾರ್ವತಿ ದೇವಿ ಇದನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾರೆ, ತಾಯಿಯ ಮುಂದೆ ಇರತಕ್ಕಂಥ ಒಂದು ಇರುವೆಯನ್ನು ಒಂದು ಸಣ್ಣ ಡಬ್ಬದಲ್ಲಿ ಹಾಕ್ಕೊಂಡು, ಒಂದೇ ಒಂದು ಇರುವೆ, ಆ ಇರುವೆಯನ್ನು ಒಂದು ಸಣ್ಣ ಡಬ್ಬದಲ್ಲಿ ಹಾಕ್ಕೊಂಡು ಅದನ್ನು ತಾಯಿಯ ಕೂದಲಲ್ಲಿ ಇಟ್ಕೊಂಡಿರ್ತಾರೆ. ಅಂದರೆ ಈಗ ನಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇನು, ಪರಮೇಶ್ವರ ಒಬ್ಬೊಬ್ಬರ ಹತ್ರನೂ ಕೂಡ ಬಂದು ಆತನಿಗೆ ಊಟವನ್ನು ಕೊಟ್ಟು ಆತನಿಗಿರ್ತಕ್ಕಂಥ ಒಂದು ಹಸಿವನ್ನು ನೀಗಿಸಿ ಆ ಕ್ಷಣದ ಏನೋ ಒಂದು ರೀತಿ ಶಕ್ತಿಯನ್ನು ತುಂಬಿ ಹಸಿವನ್ನು ನೀಗಿಸ್ತಕ್ಕಂಥ ರೀತಿ. ಹಾಗೆ ತಾಯಿ ಪರೀಕ್ಷೆ ಮಾಡಬೇಕಲ್ವ, ಈಗ ಇದಕ್ಕೆ ಹೇಗೆ ಊಟ ಹಾಕ್ತಾರೆ. ಇವಾಗ ಪರಮೇಶ್ವರ ಅಂತಂದ್ಮೇಲೆ ಇಡೀ ಸೃಷ್ಟಿಯಲ್ಲಿರೋ ಪ್ರತಿಯೊಂದು ಜೀವಿಗೂ ಕೂಡ ಯಾವುದಕ್ಕೆಲ್ಲ ಜೀವಶಕ್ತಿ ಇದೆಯೋ ಆ ಎಲ್ಲ ಜೀವಶಕ್ತಿಗೂ ಕೂಡ ಊಟ ಇಲ್ಲ ಅಂತಂದರೆ ನಾವೆಲ್ಲರೂ ಕೂಡ ಏನಾಗೋಗ್ತೀವಿ, ಊಟ ಇಲ್ಲ ಅಂತಂದರೆ ನಿಶಕ್ತರಾಗ್ತೀವಿ, ನಿಶಕ್ತರಾಗ್ತಾ ಆಗ್ತಾ 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 ಮೃತಪಡ್ತೀವಿ. ಹಾಗಾಗಿ ದೇಹಕ್ಕೆ ಒಂದು ಶಕ್ತಿ ಬೇಕಂದ್ಮೇಲೆ ನಮ್ಗೆ ಊಟ ಬೇಕಲ್ವ. ಹಾಗಾಗಿ ಎಲ್ಲ ಜೀವಿಗಳಿಗೂ ಊಟ ಕೊಡ್ತಕ್ಕಂಥ ಪರಮೇಶ್ವರ ಇವತ್ತಿನ ದಿವಸ ಇದೊಂದು ಜೀವಿನ ಮಾತ್ರ ನಾನು ಜೋಪಾನವಾಗಿ ಮುಚ್ಚಿಟ್ಕೊಂಡ್ಬಿಡ್ತೀನಿ, ಇದಕ್ಕೆ ಹೇಗೆ ಊಟ ಕೊಡ್ತಾರೆ ನೋಡೋಣ, ಇದನ್ನು ಪರೀಕ್ಷೆ ಮಾಡೋಣ ಅಂತ ಹೇಳಿ ತಾಯಿ ಒಂದು ಸಣ್ಣ ಡಬ್ಬಿಗೆ ಆ ಒಂದು ಇರುವೆಯನ್ನು ಹಾಕೊಂಡು ತಾಯಿಯ ಜಟೆಯಲ್ಲಿ, ಅಂದರೆ ತಾಯಿಯ ಆ ಒಂದು ಕೂದಲಿನಲ್ಲಿ ಇಟ್ಕೊಂಡಿರ್ತಾರೆ. ಅದಾದಮೇಲೆ ಏನಾಗುತ್ತೆ, ಪರಮೇಶ್ವರನ ತನ್ನ ಕಾಯಕವೆಲ್ಲವೂ ಕೂಡ ಮುಗಿಯುತ್ತೆ. ಅದಾದಮೇಲೆ ತಾಯಿ ಮುಂದೆ ಬರ್ತಾರೆ, ತಾಯಿ ಕೇಳ್ತಾರೆ, ಏನು ನಿಮ್ಮ ಕಾಯಕವೆಲ್ಲವೂ ಕೂಡ ತಾವು ಸುಭಿಕ್ಷವಾಗಿ ಮಾಡಿದ್ರ, ನಿಮ್ಮ ಜವಾಬ್ದಾರಿಯ ಕಾಯಕವನ್ನೆಲ್ಲವನ್ನು ಕೂಡ ನಿಭಾಯಿಸಿದ್ರ ಅಂತ ತಾಯಿ ಕೇಳ್ತಾರೆ. ಹೂನಮ್ಮ, ನಾನು ನಿಭಾಯಿಸಿದ್ದೇನೆ, ನನ್ನ ಜವಾಬ್ದಾರಿಯ ಕಾಯಕ ಇದೇನಿದೆ ಅದನ್ನು ನಾನು ಚಾಚು ತಪ್ಪದೆ ನಿಭಾಯಿಸಿದ್ದೇನೆ. ಇಡೀ ಸೃಷ್ಟಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳಿಗೂ ಕೂಡ, ಜೀವರಾಶಿಗಳಿಗೂ ಕೂಡ ನಾನು ಆಹಾರವನ್ನು ಕೊಡ್ತಕ್ಕಂಥ ನನ್ನ ಕಾಯಕವನ್ನು ನಾನು ಶ್ರದ್ಧೆಯಿಂದ ನಿಭಾಯಿಸಿದ್ದೇನೆ. ಯಾಕೆ, ಏನಾಯಿತು? ಇಲ್ಲ, ನಾನು ತಮ್ಮನ್ನು ಕೇಳಿದೆ. ಆಗ ತಾಯಿ ಏನು ಮಾಡ್ತಾರೆ, ಆ ತಾಯಿಯ ಆ ಒಂದು ಜಡೆಯಲ್ಲಿರ್ತಕ್ಕಂಥ ಒಂದು ಸಣ್ಣ ಡಬ್ಬಿನಲ್ಲಿರ್ತಕ್ಕಂಥ ಇರುವೆ ಏನಿದೆ ಅದನ್ನು ನೀಟಾಗಿ ಆ ಡಬ್ಬಿನ ತೆಗೆದುಬಿಟ್ಟು ಆ ಡಬ್ಬಿಯ ಮುಚ್ಚಳವನ್ನು ತೆಗೆದು ಓಪನ್ ಮಾಡಿ ನೋಡ್ತಾ ಇದೆ. ಆ ಸಕ್ಕರೆನೂ ಅಲ್ಲಿರ್ತಕ್ಕಂಥ ಒಂದು ಇರುವೆನೂ ಕೂಡ ಊಟ ಮಾಡ್ತಾ ಇರ್ತಂತೆ, ಒಂದು ಸಣ್ಣ ಸಕ್ಕರೆನ ತಿಂತಾ ಇರುತ್ತಂತೆ. ಇದನ್ನು ಗಮನಿಸಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಸಾಧಾರಣವಾಗಿ ಒಂದಿಷ್ಟು ಜನ ಏನು ಮಾಡ್ತೀರಿ, ತುಂಬ ಕಷ್ಟದಲ್ಲಿರ್ತೀರಿ, ಸಂಕಷ್ಟದಲ್ಲಿರ್ತೀರಿ. ನಾನಿಲ್ಲ ಅಂತ ಹೇಳೋದಿಲ್ಲ, ಭಗವಂತನ ಕಣ್ಣೇ ಇಲ್ಲ, ಭಗವಂತ ನಮ್ಮನ್ನು ನೋಡೋದೇ ಇಲ್ಲ, ಭಗವಂತನ ಕಣ್ಣೇ ಇಲ್ಲ ಅಂತ ಹೇಳಿ ಭಗವಂತನ ಮೇಲೆ ದೂರ ಬಿಡ್ತೀವಿ ನಾವು. ಆ ಕ್ಷಣ ಸಮಸ್ಯೆ ನಮ್ಮಿಂದನೇ ಆಗಿರುತ್ತೋ ಇಲ್ಲಾಂದರೆ ಯಾವ ರೀತಿ ಎದುರಾಗಿರುತ್ತೋ ಸಮಸ್ಯೆ ಅಂತೂ ನಾವು ಅನುಭವಿಸ್ತಾ ಇರ್ತೀವಿ. ಆ ಕ್ಷಣ ಭಗವಂತನ ನಾವೇನು ಮಾಡಿಬಿಡ್ತೀವಿ, ಭಗವಂತನ ಕಣ್ಣೇ ಇಲ್ಲ, ಭಗವಂತನ ನಾವು ಸುಮ್ಮನೆ ದೂರ ಬಿಡ್ತೀವಿ. ಏನಪ್ಪ ಭಗವಂತ ನಿನ್ನ ಕಣ್ಣಿಲ್ಲಪ್ಪ, ಇಷ್ಟೇ ಸಮಸ್ಯೆ ಅನುಭವಿಸ್ತಾ ಇದ್ದೀನಿ, ಪ್ರತಿನಿತ್ಯ ನಿನ್ನ ದೇವಸ್ಥಾನಕ್ಕೆ ಬರ್ತೀನಿ, ನಿನ್ನ ಸಾನ್ನಿಧ್ಯಕ್ಕೆ ಬರ್ತೀನಿ, ನೀನು ದರ್ಶನ ಮಾಡ್ತೀನಿ, ನನಗೇನು ಒಳ್ಳೇದಾಗ್ತಾ ಇದೆ, ನಿಜವಾಗ್ಲೂ ಭಗವಂತ ಇದ್ದಾನ ಎಂಬತಕ್ಕಂಥ ರೀತಿಯಲ್ಲಿ ಭಗವಂತನ ಮೇಲೆ ನಾವು ಒಂದಿಷ್ಟು ಮಾತುಗಳನ್ನಾಡಿ ನಮ್ಮ ಪಾಡಿಗೆ ನಾವು ಜಾಗ ಖಾಲಿ ಮಾಡ್ತೀವಿ. ಆದರೆ ಅದಲ್ಲ, ಒಂದಿಷ್ಟು ಸಮಯಗಳು ಅಂತ ಇರುತ್ತೆ. ಆ ಸಮಯ ಬಂದಾಗ ಎಲ್ಲವೂ ಕೂಡ ತಾನಾಗ್ತಾನೆ ಆ ಕ್ಷಣಕ್ಕೆ ಒದಗಿ ಬರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಪರಮೇಶ್ವರನಿಗಾಗಲಿ ಭಗವಂತನಿಗಾಗಲಿ ಕಣ್ಣಿದೆ, ಇಲ್ಲ ಅಂತಲ್ಲ. ಆ ಭಗವಂತ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾರೆ. ಯಾರಿಗೆ ಸಕಾಲಕ್ಕೆ, ಈಗ ಎಷ್ಟೇ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿ ಆಗಲಿ, ಭಿಕ್ಷೆ ಬೇಡ್ತಾ ಇರತಕ್ಕಂಥ ಒಬ್ಬ ಭಿಕ್ಷುಕ ಆಗಲಿ, ಭಿಕ್ಷೆ ಬೇಡ್ತಾ ಇರತಕ್ಕಂಥ ಭಿಕ್ಷುಕನಿಗಾದ್ರೂ ಕೂಡ ಆ ಕ್ಷಣದ ಊಟ ಸಿಗುತ್ತೆ, ಆತ ಭಿಕ್ಷೆ ಬೇಡ್ತಾನೆ, ಊಟ ಆ ಕ್ಷಣದ ಆಹಾರವನ್ನು ಸಂಪಾದಿಸ್ತಾನೆ. ಭಿಕ್ಷೆನೂ ಬೇಡದೆ ಇವತ್ತಿನ ದಿವಸ ಎಷ್ಟೋ ಜನ ಕೈಕಾಲಿಲ್ದಿರ, ಓಡಾಡ್ಲಿಕ್ಕಾಗ್ದಿರ ಸುಮಾರು ಜನ ನರಳ್ತಾ ಇದ್ದಾರೆ. ಆದ್ರೂ ಕೂಡ ಅವತ್ತಿನ ದಿವಸ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಬಂದ ಆಹಾರ ತಲುಪುತ್ತೆ. ಹೇಗೆ ತಲುಪುತ್ತೆ? ಒಬ್ಬ ಮನುಷ್ಯನಾಗಿ ನಾವು ಸಹಾಯ ಮಾಡ್ತೀವಿ, ಹೌದು, ಪಕ್ಕದಲ್ಲಿ ಯಾರೋ ನೋಡ್ತಾರೆ, ಅಯ್ಯೋ ಪಾಪ ಅಂತ ಅನ್ಸುತ್ತೆ, ಅವರಿಗೆ ಬಂದ ಆಹಾರವನ್ನು ಕೊಡ್ತಾರೆ. ಆ ಆಹಾರವನ್ನು ಕೊಡಬೇಕು ಅಂತ ಆತನ ಮನಸ್ಸಿಗೆ ಬರಬೇಕು ಅಂದರೆ ಕಾರಣ ಯಾರು? ಆತನ ಮನಸ್ಥಿತಿಗೆ ಇಂಥ ವ್ಯಕ್ತಿ ಸಂಕಷ್ಟದಲ್ಲಿದ್ದಾನೆ, ಅವನಿಗೆ ಆಹಾರ ತಲುಪಿಸ್ಬೇಕು ಎಂಬತಕ್ಕಂಥ ಮನಸ್ಥಿತಿ ಬರ್ಬೇಕಂದ್ರೆ, ಅವನಿಗೆ ಆ ಮನಸ್ಸು ಬರ್ಬೇಕಂದ್ರೆ ಕಾರಣ ಯಾರು? ಪರಮೇಶ್ವರನೇ ಕಾರಣ. ಆತನ ಮನಸ್ಸಿನಲ್ಲಿ ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಇವನಿಗೆ ಸಹಾಯ ಮಾಡಬೇಕು ಎಂಬತಕ್ಕಂಥ ಮನಸ್ಥಿತಿ ಬರಬೇಕು ಅಂತಂದರೆ ಭಗವಂತನ ಕೃಪಾಶೀರ್ವಾದ ಇಲ್ಲದಿರ ಒಂದು ಹುಲ್ಲಿನ ಕಡ್ಡಿ ಸಹಿತ ಅಲ್ಲಾಡೋದಿಲ್ಲ. ಹಾಗಾಗಿ ಭಗವಂತ ಇದ್ದಾನೆ, ಒಂದು ಸಮಯ ಅನ್ನೋದು ಬರುತ್ತೆ. ಆದರೆ ಒಂದು ವಿಚಾರ ಸ್ಪಷ್ಟೀಕರಿಸೋದೇನಪ್ಪ ಅಂತಂದರೆ, ಸಮಯ ಬಂದೇ ಬರುತ್ತೆ, ಅದಕ್ಕೆ ನಾವು ಕಾಯಬೇಕಾಗಿರೋ ಅವಶ್ಯಕತೆ ಇಲ್ಲ. ಭಗವಂತ ಹೇಳಿರ್ತಕ್ಕಂಥದ್ದೇನು, ನೀವು ಮಾಡ್ತಕ್ಕಂಥ ಕೆಲಸ ಶ್ರದ್ಧೆಯಿಂದ ಮಾಡಿ, ಅದು ನಷ್ಟನೋ ಸುಖನೋ ಇಲ್ಲ ನಿಮ್ಗೆ ಆ ಕ್ಷಣದ ಒಳಿತೋ ಇಲ್ಲ ಅಂದರೆ ನೋವು, ನಿನ್ನ ಜವಾಬ್ದಾರಿಯುತ ಕಾಯಕವನ್ನು ನಿಭಾಯಿಸ್ತಾ ಹೋಗು. ಸಕಾಲಕ್ಕೆ ಏನು ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ, ಯಾವ ಸಮಯಕ್ಕೆ ಕೈ ಹಿಡಿದು ಎತ್ತಬೇಕೋ ನಾನು ಎತ್ತೀನಿ. ಆ ಒಂದು ಮನಸ್ಥಿತಿಯಿಂದ ತಮ್ಮೆಲ್ಲರಲ್ಲೂ ಕೂಡ ಕೊಡೋ ಒಂದು ಸಂದೇಶ ಏನಪ್ಪ ಅಂತಂದರೆ, ಭಗವಂತ ಇಲ್ಲ ಎಂಬತಕ್ಕಂಥ ಮಾತಿಲ್ವೇ ಇಲ್ಲ. ಭಗವಂತ ಇದ್ದಾನೆ, ಭಗವಂತ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾನೆ.
ಇವತ್ತಿನ ದಿವಸ ಪ್ರತಿಯೊಂದು ಜೀವರಾಶಿಗೂ ಕೂಡ ಯಾವತ್ತು ಒಂದು ದಿನವೂ ಕೂಡ ಉಪವಾಸ ಮಲಗಿಸಿರ್ತಕ್ಕಂಥದ್ದೇ ಇಲ್ಲ. ಎಲ್ರಿಗೂ ಕೂಡ ಆ ಕ್ಷಣದ ಆಹಾರವನ್ನು ಭಗವಂತ ಕಲ್ಪಿಸ್ತಾನೆ. ನಿಮ್ಮ ಕಷ್ಟಗಳು ಕೂಡ ನೆರವೇರುತ್ತೆ, ಪರಿಹಾರ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಯಾರೂ ನೊಂದ್ಕೊಳ್ಬೇಡಿ, ತಲೆ ಕೆಡಿಸ್ಕೊಳ್ಬೇಡಿ. ಭಗವಂತ ಇದ್ದೇ ಇದ್ದಾನೆ, ಭಗವಂತ ಎಲ್ಲೂ ಹೋಗಿಲ್ಲ. ಈ ಒಂದು ವಿಚಾರವನ್ನು ಹೇಳ್ತಾ ತಮ್ಮೆಲ್ಲರಲ್ಲೂ ಕೂಡ ವಾರದ ಮೊದಲನೇ ದಿನ ತಮ್ಗೆ ಅರ್ಥ ಮಾಡಿಸ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ನೋವು, ನಲಿವು, ದುಃಖ, ಸಂಕಷ್ಟ, ಕಷ್ಟ ಇದೆಲ್ಲವೂ ಕೂಡ ಇರತಕ್ಕಂಥದ್ದೇ. ಇದೆಲ್ಲವನ್ನೂ ಕೂಡ ಸಹಜ. ಇದೆಲ್ಲದಕ್ಕಿಂತ ಮೀರಿ ನಾವು ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತಂದರೆ ನಾವು ಮಾಡ್ತಕ್ಕಂಥ ಕಾಯಕದಲ್ಲಿ ಶ್ರದ್ಧೆಯಿಂದ ನಾವು ಏನನ್ನು ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತೀವೋ ಆ ಜವಾಬ್ದಾರಿಯುತ ಕಾಯಕವನ್ನು ಸಾಧಾರಣವಾಗಿ ನಮ್ಮ ಜವಾಬ್ದಾರಿ ನಾವು ನೆರವೇರಿಸ್ಕೊಂಡು ಹೋಗ್ತಾ ಇದ್ದರೆ ಸಕಾಲಕ್ಕೆ ನಮಗೇನು ತಲುಪಬೇಕೋ ತಲುಪ್ತಾ ಇರುತ್ತೆ. ಭಗವಂತನ ಕೃಪಾಶೀರ್ವಾದ ನಮಗಿದ್ದೇ ಇರುತ್ತೆ. ಪರಮೇಶ್ವರನ ಚಿಕ್ಕ ಕತೆ, ಈ ಕತೆಗೆ ಅನುಗುಣವಾಗಿ ಆ ಕನೆಕ್ಷನ್ ಹೇಗೆ ಬಿಲ್ಡ್ ಆಗ್ತಾ ಹೋಗುತ್ತೆ ನೋಡಿ, ಎಲ್ಲಿಂದ ಎಲ್ಲಿಗೆ ಬಂತು. ಹಾಗೆ ಒಂದು ವಿಚಾರ ತಗೊಂಡ್ರೆ ಅದಕ್ಕೆ ಮತ್ತೊಂದು ಸಹಾಯಕವಾಗಿರ್ತಕ್ಕಂಥ ಒಂದು ವಿಚಾರ ಸೇರ್ತಾ ಹೋಗುತ್ತೆ. ಮಾತುಕತೆ ಆಡಲಿಕ್ಕೆ ಸಾಕಷ್ಟು ಇದೆ, ವಿಚಾರಗಳು ಹಂಚಿಕೊಳ್ಳಿಕ್ಕೆ ಸಾಕಷ್ಟು ಇದೆ. ವಾರದ ಮೊದಲನೇ ದಿನ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆದರೆ ಈಗಲ್ಲ, ಮುಂದಿನ ಭಾಗದಲ್ಲಿ. ಇನ್ನು ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರಗಂಧನಾಂ ಮೃತ್ಯೋನ್ಮೃಕ್ಷೇಮಾಮೃತಾತ್. ತ್ರಾಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ, ನಂಜುಂಡೇಶ್ವರಾಯ ನಮಃ, ವೀರಭದ್ರೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ನಾಗಯಜ್ಞೋಪವಿತ್ರೇ ನಮಃ, ಬಿಲ್ವಾರ್ಚನೇ ನಮಃ, ಭಸ್ಮೋದ್ದೂಳಿತ ವಿಗ್ರಹಾಯ ನಮಃ, ಸಾಂಬ ಸದಾಶಿವಾಯ ನಮಃ, ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಶಶೇಖರಾಯ ನಮಃ, ನೀಲಲೋಹಿತಾಯ ನಮಃ, ಶ್ರೀಮತೆ ನಮಃ, ಶ್ರೀರಂಜುಂಡೇಶ್ವರಾಯ ನಮಃ, ಅರುಣಾಚಲೇಶ್ವರಾಯ ನಮಃ, ನಾಗಲಿಂಗೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಗಿರಿಜಾಶಂಕರಾಯ ನಮಃ, ಶ್ರೀ ಸಾಂಬ ಸದಾಶಿವಾಯ ನಮಃ, ನಂಜುಂಡೇಶ್ವರಾಯ ನಮಃ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರ ಸಾಂಬ ಸದಾಶಿವಾಯ ನಮಃ. ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು, ಅದರಲ್ಲೂ ಕಾರ್ತಿಕ ಸೋಮವಾರ, ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂತಹ ಸೋಮವಾರಗಳಲ್ಲಿ ಅದರಲ್ಲೂ ಕೃಷ್ಣ ಪಕ್ಷದ ಈ ಸೋಮವಾರ ಭಾಳ ವಿಶೇಷವಾಗಿರ್ತಕ್ಕಂತಹ ದಿನ. ಸರ್ವಂ ಶಿವಮಯಂ. ಪ್ರಾರಂಭದಲ್ಲಿ ಶ್ರೀನಿವಾಸು ಬಹಳ ಅತ್ಯದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂತಹ ಈ ಸೃಷ್ಟಿನಲ್ಲಿ ಜನಿಸಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಆಹಾರವನ್ನು ಶಿವ ಉಣಬಡಿಸ್ತಾನೆ, ಶಿವನ ಕಾಯಕವೇ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಎಂಬತಕ್ಕಂಥದ್ದನ್ನು ಭಾಳ ಚೆನ್ನಾಗಿ ಸ್ಪಷ್ಟೀಕರಿಸಿ ತಿಳಿಸಿದ್ರು. ಆದರೂ ಒಂದು ವಿಚಾರ ನಾವು ತಿಳ್ಕೊಳ್ಬೇಕು. ಈ ಸೃಷ್ಟಿಯ ಅಣುರೇಣ ತೃಣಕಾಷ್ಟವೂ ಸಹಿತ ಎಲ್ಲವೂ ಸಹಿತ ಭಗವಂತನ ಲೀಲೆಯಿಂದಲೇ ಇರತಕ್ಕಂಥದ್ದು. ಇಲ್ಲಿ ಒಂದಷ್ಟು ಜನ ನಾನು ಮಾಡಿದ್ರೆ ಮಾತ್ರ ಅಥವಾ ನನ್ನಿಂದ ಮಾತ್ರ ಸಾಧ್ಯ ಎಂಬತಕ್ಕಂತಹ ಒಂದಷ್ಟು ಮದಮಾತ್ಸರ್ಯಗಳಿಂದ ತುಂಬಿ ತುಳುಕುವಂತಹದ್ದಿರುತ್ತೆ. ಆದರೆ ನಾನು ಎಂಬತಕ್ಕಂತಹ ಪದದ ಹಿಂದೆನೂ ಸಹಿತ ಭಗವಂತನೇ ಇದ್ದಾನೆ ಎಂಬತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ಎಂಬತಕ್ಕಂತಹ ಪದ ಯಾವಾಗ ಬರುತ್ತೆ? ಮನುಷ್ಯನಿಗೆ ಆತನ ಜಾತಕದಲ್ಲಿ ಯಾವಾಗ ಶನಿ ಪ್ರವೇಶವಾಗಿರ್ತಾನೆ ಅಥವಾ ಶನಿಯ ದಶಾಭುಕ್ತಿಗಳಿರುತ್ತೆ ಅಥವಾ ಶನಿಯ ಒಂದಷ್ಟು ದೃಷ್ಟಿಕೋನ ಇದ್ದಾಗ ಅಲ್ಲಿ ನಾನು ಎಂಬತಕ್ಕಂಥ ಪದ ತುಂಬಿ ತುಳುಕಕ್ಕೆ ಶುರುವಾಗುತ್ತೆ. ಆ ನಾನು ಎಂಬತಕ್ಕಂತಹ ಪದ ತುಂಬಿ ತುಳುಕಕ್ಕೆ ಶುರು ಆದಾಗ ಮನುಷ್ಯನಿಗೆ ತನಗೆ ಅರಿವಿಲ್ಲದಂಥ ರೀತಿ ಎಲ್ಲೋ ಒಂದು ಕಡೆ ಆತ ತಪ್ಪು ಹೆಜ್ಜೆ ಹಾಕ್ತಾನೆ. ಅಂದರೆ ತಾನು ಪ್ರತಿನಿತ್ಯ ಹಾಕುವಂಥ ಹೆಜ್ಜೆಯಲ್ಲಿ ಒಂದು ವ್ಯತ್ಯಾಸವನ್ನು ಮಾಡಿಕೊಂಡು ಸಮಸ್ಯೆ ಎಂಬತಕ್ಕಂತಹ ಒಂದು ಸೆರೆಮಾಲೆಗೆ ಅಲ್ಲಿ ಸಿಲುಕೊಳ್ತಾನೆ, ಅಲ್ಲಿ ತೊಂದರೆ ಅನುಭವಿಸ್ತಾನೆ. ಆದರೆ ಸದಾಕಾಲ ನಮ್ರತೆಯ ಬದುಕನ್ನು ಕಟ್ಟಿ ಅಂಜಲಿಬದ್ಧನಾಗಿ ನಿಂತು ಸರ್ವಂ ಶಿವಮಯಂ ಎಂಬತಕ್ಕಂತಹ ಒಂದು ಮನಸ್ಥಿತಿಯಲ್ಲಿದ್ದರೆ
ತಾನು ಮಾಡುವಂಥ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಯಶಸ್ಸಿಂದೇ ಆಗಿರುತ್ತೆ. ಇರಲಿ, ಏನೇ ಆದರೂ ಇವತ್ತು ಈ ಕಾರ್ತಿಕ ಮಾಸದ ಸೋಮವಾರ ತಮ್ಮೆಲ್ಲರಿಗೂ ಸಹಿತ ಸಾಂಬ ಸದಾಶಿವನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಅನುಗ್ರಹದೊಂದಿಗೆ ಇವತ್ತಿನ ದಿವಸ ಯಾರೆಲ್ಲ ಶಿವಮಂದಿರಕ್ಕೆ ಬಂದು ಅಲ್ಲಿ ದೀಪಾರಾಧನೆಯನ್ನು ಮಾಡ್ತಿದ್ದೀರಿ, ಅಲ್ಲಿ ಹಚ್ಚುವಂಥ ದೀಪ ನಿಮ್ಮ ಜೀವನದಲ್ಲೂ ಜಗತ್ತಿನ ಕತ್ತಲನ್ನು ಎಲ್ಲ ಕಡೆಯಿಂದಲೂ ಕತ್ತಲನ್ನು ಹೊಡೆದೋಡಿಸಿ ಈ ಸೂರ್ಯನ ಪ್ರಭೆ ಹೇಗಿದೆಯೋ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಅತ್ಯದ್ಭುತವಾದಂತಹ ಒಂದು ಬೆಳಕಿನ ಕ್ಷಣ ನಿಮಗೆ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಅದರಲ್ಲೂ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೇ. ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಹಾಗೂ ಬುಧನ ಆಸ್ಥಾನ ಮಹತ್ತರವಾಗಿದೆ. ಆದರೆ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದು ತಾಂಡವಾಡ್ತಾ ಇದೆ. ಆ ಸಮಸ್ಯೆಗೊಂದು ಪರಿಹಾರವೂ ಬೇಕಾಗಿದೆ. ಸಮಸ್ಯೆ ಅಂತ ಬಂದಾಗ, ಗ್ರಹಣ ಅಂತ ಹಿಡಿದಾಗ, ಅದಾದ ನಂತರ ನಮ್ಮ ಆರಾಧನೆ ಅಥವಾ ನಮ್ಮ ಅನುಷ್ಠಾನ ಅಥವಾ ನಮ್ಮ ಒಂದು ಕಾಯಕ ಅಥವಾ ನಾವಿರಬೇಕಾಗಿರ್ತಕ್ಕಂಥ ರೀತಿ ನೀತಿ ಸಾಕಷ್ಟು ಬದಲಾವಣೆ ತಂದುಕೊಳ್ಳೇಬೇಕು. ಅಂತಹ ಬದಲಾವಣೆಯ ಕಾಲವನ್ನು ನಾವು ನೋಡಿದಾಗ, ಅದನ್ನು ನಿರೀಕ್ಷೆ ಪಟ್ಟಾಗ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಕಾರ್ತಿಕ ಮಾಸದಲ್ಲಿ ಎಲ್ಲೇ ಶಿವಾಲಯ ಇರಲಿ, ಯಾವುದೇ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ಶಿವಮಂದಿರ ಆದರೂ ಎಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಆಗುವುದಿಲ್ವೋ ಅಂತಹ ಸಾನ್ನಿಧ್ಯಗಳಿಗೆ ಬಂದು ನಿಮ್ಮ ಕೈಯಲ್ಲಿ ಯಥಾಶಕ್ತಿಯಾಗಿ ಒಂದಷ್ಟು ಗಂಗಾಜಲದಿಂದ ಅಥವಾ ಒಂದಷ್ಟು ಶುದ್ಧ ಜಲದಿಂದ ಸ್ವಾಮಿಗೊಂದು ಅಭಿಷೇಕವನ್ನು ಮಾಡಿದ್ರೆ ಆತ ತೃಪ್ತನಾಗ್ತಾನೆ. ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ. ಹಾಗಾಗಿ ಸಾಂಬ ಸದಾಶಿವನಿಗೆ ನಿರಂತರವಾದಂತಹ ಅಭಿಷೇಕ ನಡೆತಿದ್ದರೆ ಅದನ್ನು ನೋಡಲಿಕ್ಕೆ ಆನಂದ, ಜೊತೆಗೆ ನಮ್ಮ ಜಾತಕದಲ್ಲಿರ್ತಕ್ಕಂಥ ಕರ್ಮಫಲಗಳು ದೂರ ಆಗುತ್ತೆ. ಅದಕ್ಕೆ ಶಿವಲಿಂಗ ಕಂಡಡೆ ಎಲ್ಲಿ ಶಿವಲಿಂಗ ಇರುತ್ತೋ ಆ ಶಿವಲಿಂಗ ಇದ್ದ ಕಡೆ ಒಂದು ಬೊಗಸೆ ನೀರನ್ನಾದರೂ ಹಾಕಬೇಕು ಎಂಬತಕ್ಕಂಥದ್ದು ಹೇಳ್ತಾರೆ. ಭಗವಂತ ತೃಪ್ತನಾಗ್ತಕ್ಕಂತಹದ್ದು ಹೇಗೆ? ಬಿಲ್ವಪತ್ರೆ, ಭಸ್ಮದಿಂದ ಮತ್ತು ತುಂಬೆ ಹೂವಿನಿಂದ, ರುದ್ರಾಕ್ಷಿಯಿಂದ. ಯಾಕೆಂದರೆ ಭಗವಂತನಿಗೆ ಮುತ್ತು, ರತ್ನ, ಪಚ್ಚ, ವಜ್ರ, ವೈಡೂರ್ಯಗಳು ಯಾವುದೂ ಸಹಿತ ಅಲಂಕಾರವಲ್ಲ. ಸ್ವಾಮಿಗೆ ಅಲಂಕಾರ ಇರ್ತಕ್ಕಂಥದ್ದೇ ಭಸ್ಮದಿಂದ. ಭಸ್ಮಧಾರಣೆ ಆಯಿತು ಅಂದರೆ ಆನಂದ ಪಡ್ತಾನೆ ಸಾಂಬ ಸದಾಶಿವ. ಜೊತೆಗೆ ಬಿಲ್ವಪತ್ರೆಯಿಂದ ಮತ್ತಷ್ಟು ಸಂತೃಪ್ತನಾಗ್ತಾನೆ ಸಾಂಬ ಸದಾಶಿವ. ಹಾಗೆ ಅನ್ನದಾನವನ್ನು, ಹಸಿದ ವ್ಯಕ್ತಿಗೆ ಅನ್ನವನ್ನು ಉಣಬಡಿಸುವಂಥ ಕಾಯಕವನ್ನು ಯಾರು ನಿರಂತರವಾಗಿ ನಡೆಸ್ತಾರೆ ಆತನ ಹಿಂದೆ ಬೆನ್ನಲ್ಲೇ ನಿಂತು ಆತನ ಹರಸಿ ಆಶೀರ್ವದಿಸ್ತಾನೆ ಸಾಂಬ ಸದಾಶಿವ. ಹಾಗಾಗಿ ಇವತ್ತಿಗೂ ನೋಡಿ ಸಾರ್ವತ್ರಿಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಿರಂತರವಾದಂತಹ ಅನ್ನದಾಸೋಹ ನಡೀತಾ ಇದೆ. ಉದ್ದೇಶ ಇಷ್ಟೇ, ಹಸಿದು ಬರ್ತಕ್ಕಂಥವರಿಗೆ ಮೊದಲು ಅನ್ನಪೂರ್ಣೇಶ್ವರಿಯ ಮಹಾಪ್ರಸಾದವನ್ನು ಅನ್ನವನ್ನು ಎಲ್ಲಿ ಬಡಿಸ್ತಾರೋ ಆ ಸಾನ್ನಿಧ್ಯ ಯಾವತ್ತೂ ನಿರಂತರವಾದಂಥ ರೀತಿ ಆನಂದಮಯವಾಗಿರುತ್ತೆ. ಅನ್ನದಾಸೋಹ ಎಂಬತಕ್ಕಂಥದ್ದು ಇದೆಯಲ್ಲ, ಯಾರೂ ಯಾವ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ ಹಸಿದು ಬರ್ತಕ್ಕಂಥದ್ದು ಅಥವಾ ಪಾಕೆಟಲ್ಲಿ ದುಡ್ಡಿಲ್ದಿರ ಬರ್ತಕ್ಕಂಥದ್ದು ಅಥವಾ ಅನ್ನ ಗತಿ ಇಲ್ದಿರ ಬರ್ತಕ್ಕಂಥದ್ದಲ್ಲ. ಭಗವಂತ ಬೇಕಾದಷ್ಟು ಸ್ಥಿತಿಗತಿಗಳನ್ನು ಕೊಟ್ಟಿದ್ದರೂ ಆ ಕ್ಷೇತ್ರಕ್ಕೆ ಬಂದಾಗ ಒಂದಿಷ್ಟು ಪ್ರಸಾದ ತಿನ್ನಬೇಕು ಅಂತ ಯಾಕೆ ಅಪೇಕ್ಷೆ ಪಡ್ತಾರೆ ಅಂದರೆ ಆ ಕ್ಷೇತ್ರದ ಪ್ರಸಾದ ಅದು ಮಹಾಪ್ರಸಾದ. ಈಗ ತಾವು ನೋಡ್ತಿರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ದರ್ಶನ ಮಾಡ್ತಿದ್ರಿ. ಕಾರ್ತಿಕ ಮಾಸದ ಈ ಶುಭ ದಿನದಂದು ಮಂಜುನಾಥ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆ ಒಂದು ವಿಶೇಷವಾದಂಥ ಸಾನ್ನಿಧ್ಯವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಂದು ಕಡೆ ಮಂಜುನಾಥ, ಇನ್ನೊಂದು ಕಡೆ ಅಣ್ಣಪ್ಪನ ಆ ಮಾತನ್ನು ಯಾರೂ ತಪ್ಪೋಂಗಿಲ್ಲ. ಇವತ್ತಿಗೂ ಸಹಿತ ಧರ್ಮಸ್ಥಳಕ್ಕೆ ಬಂದರೆ ಭಕ್ತರು ಅಲ್ಲಿ ಅಣ್ಣಪ್ಪನ ದರ್ಶನ ಮಾಡ್ತಾರೆ, ಜೊತೆಗೆ ಮಂಜುನಾಥನ ದರ್ಶನ ಮಾಡ್ತಾರೆ. ಮಂಜುನಾಥ ಸ್ವಾಮಿಯನ್ನು ಕಣ್ತುಂಬ ದರ್ಶನ ಮಾಡಬೇಕು, ಹಾಗೆ ಹೊಟ್ಟೆ ತುಂಬ ಊಟ ಮಾಡಬೇಕು. ನೋಡಿ, ಆ ಕಡೆ ಶಿವನ ಒಂದು ಸಾನ್ನಿಧ್ಯ, ಶಿವನ ಕಾಯಕ ಏನಪ್ಪ ಅಂದರೆ ಬರ್ತಕ್ಕಂಥ ಭಕ್ತರಿಗೆ ಹರಿಸಿ ಆಶೀರ್ವದಿಸ್ತಕ್ಕಂಥದ್ದು. ತಾಯಿ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯದಲ್ಲಿ ಬಂದಾಗ ಹೊಟ್ಟೆ ತುಂಬ ಮಹಾಪ್ರಸಾದವನ್ನು ಊಟ ಮಾಡ್ತಕ್ಕಂಥದ್ದು. ಇವತ್ತಿಗೂ ಧರ್ಮಸ್ಥಳದ ಊಟಕ್ಕೆ, ಧರ್ಮಸ್ಥಳದ ಅನ್ನಪ್ರಸಾದಕ್ಕೆ ಸರಿಸಾಟಿಯಾದ್ದು ಇನ್ನೊಂದಿಲ್ಲ ಅಂತ ಸಾಕಷ್ಟು ಚರಿತ್ರೆ ನಿಲ್ಲುವಂಥ ರೀತಿ ಎಲ್ಲರೂ ಹೇಳ್ತಾರೆ. ಯಾಕೆ? ಅಲ್ಲಿ ಸಿಗುವಂಥ ಅನ್ನಪ್ರಸಾದಕ್ಕಂಥ ಶಕ್ತಿ. ಅಡಿಗೆ ಮಾಡ್ತಕ್ಕಂಥವ್ರ ಮೇಲೆ ನಾನು ಅಡಿಗೆ ಮಾಡಿದಾದ ನಂತರ ಒಮ್ಮೆ ಅದನ್ನು ಭಗವಂತನಿಗೆ ತೋರಿಸ್ತಾರಲ್ಲ, ಇದು ನಿಂದೇ ಮಹಾಪ್ರಸಾದ, ಇದು ನೀನು ಊಟ ಮಾಡಿದ್ಮೇಲೆ ಎಲ್ಲರಿಗೂ ಇದನ್ನು ಉಣಬಡಿಸಬೇಕಾಗಿದೆ, ಇದು ಫಸ್ಟ್ ನಿನಗೇ ಸೇರ್ತಕ್ಕಂಥದ್ದು ಅಂತ ಯಾವತ್ತು ಯಾವ ಕಾಲದಲ್ಲಿ ಮನೆಯಲ್ಲಿ ಮಾಡಿದ್ರು ಎಲ್ಲೇ ಮಾಡಿದ್ರು ಅದು ಪ್ರಸಾದ ಆಗಬೇಕಾದ್ರೆ ಅದನ್ನು ಭಗವಂತನಿಗೆ ತೋರಿಸಿದ್ರೆ ಮಾತ್ರ. ಎಷ್ಟೋ ಜನ ಜ್ಞಾನಿ ಹೇಳ್ತಾರೆ, ಮಾಡುವಂತಹ ಪಕ್ವಾನ್ನ ಭಗವಂತ ತಿಂತಾನ ಅಂತ. ಭಗವಂತ ತಿನ್ನಲ್ಲ, ಭಗವಂತನ ದೃಷ್ಟಿ ಅದರ ಮೇಲೆ ಬಿದ್ದರೆ ಅದು ಮಹಾಪ್ರಸಾದವಾಗಿಬಿಡುತ್ತೆ. ಒಂದು ಮಾರ್ಕೆಟಿಗೆ ಹೋಗಿ ಒಂದು ಬಾಳೆಹಣ್ಣು ತೊಗೊಂಡು ತಿಂದಾಗ, ಬಾಳೆಹಣ್ಣು ತಿನ್ನುವಂಥ ಕಾಲ ಪ್ರಾರಂಭದಲ್ಲಿ ಪಟಾಪಟ ಸಿಪ್ಪೆ ಸುಲಿದು ನಾವು ತಿಂದುಬಿಡ್ತೀವಿ. ಅದನ್ನೇ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಒಂದು ಬಾಳೆಹಣ್ಣಿನ ಪ್ರಸಾದವನ್ನು ಕಣ್ಣಿಗೊತ್ಕೊಂಡು ಸಿಪ್ಪೆಯನ್ನು ನಿಧಾನಕ್ಕೆ ತೆಗೆದು ಆ ಒಳಗಿರ್ತಕ್ಕಂಥ ಹಣ್ಣನ್ನು ತಿನ್ನಬೇಕಾದ್ರೂ ಕಣ್ಣಿಗೊತ್ಕೊಂಡು ತಿಂತೀವಿ. ಕಾರಣ ಅದು ಪ್ರಸಾದ ಆಗಿರುತ್ತೆ. ಆ ಪ್ರಸಾದದ ರುಚಿಗೆ ಸರಿಸಾಟಿಯಾದ್ದು ಮತ್ತೊಂದು ಯಾವುದೂ ಅಲ್ಲ. ಹಾಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ದರ್ಶನ ಮಾಡಬೇಕು. ಅಲ್ಲಿ ಕೊಡುವಂತಹ ಮಹಾಪ್ರಸಾದ ಅನ್ನಪ್ರಸಾದವನ್ನು ಊಟ ಮಾಡಬೇಕು.
ಹಾಗೆ ಸಾಧ್ಯವಾದಷ್ಟು ಸತ್ಯ ಧರ್ಮ ನಿಷ್ಠೆಯಿಂದ ಮನುಷ್ಯ ಬದುಕನ್ನು ನಡೆಸಬೇಕು. ಮನುಷ್ಯನಿಗೆ ಎಷ್ಟೋ ಜನ್ಮ ದಾಟಿದ್ರೆ ಒಂದು ಮಾನವ ಜನ್ಮ. ಈ ಮಾನವ ಜನ್ಮದಲ್ಲಿ ತಾನಿರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು, ತಾನು ಹಾಕಬೇಕಾಗಿರ್ತಕ್ಕಂಥ ಹೆಜ್ಜೆಯನ್ನು, ತಾನು ನಡವಳಿಕೆಯ ಬದುಕನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸುಂದರವಾದಂಥ ಬದುಕು ಕಟ್ಕೊಳ್ಬೇಕಾದ್ರೆ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಸಿಗಬೇಕಾದ್ರೆ ನಿಮ್ಮ ನಡವಳಿಕೆಗಳಲ್ಲಿ ಸಾಧ್ಯವಾದಷ್ಟು ಧರ್ಮ ಸಂಸ್ಕೃತಿ ಸಂಪ್ರದಾಯವನ್ನು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಯಾರು ತನ್ನ ತಂದೆ ತಾಯಿಗಳನ್ನು, ತನ್ನ ಹಿರಿಯರನ್ನು ಗೌರವಿಸಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ನನ್ನ ಮುಂದಿನ ಜೀವನಕ್ಕೆ ನೀವೇ ಕಾರಣೀಭೂತರಾಗಿದ್ದೀರಿ ಎಂಬತಕ್ಕಂಥ ಆ ನುಡಿಮುತ್ತನ್ನು ಆಡ್ತಾರೋ ಅಂತಹವರ ಜೀವನ ಯಾವತ್ತೂ ಅಮೂಲ್ಯವಾಗಿರುತ್ತೆ. ಹಾಗಾಗಿ ಶಿವನ ಸಂದೇಶದಲ್ಲಿ, ಶಿವನ ವಾಕ್ಯದಲ್ಲಿ ಬಂದದ್ದೂ ಇದೇನೆ. ಜಗದಃ ಮುಂದೆ ಪಾರ್ವತಿ ಪರಮೇಶ್ವರ ಹೊಂದಿದ್ದಾನೆ. ಇಡೀ ಜಗತ್ತಿಗೆ ತಂದೆ ತಾಯಿ ಶಿವ ಆದಾಗ, ಶಿವಪಾರ್ವತಿರಾದಾಗ ನಿನಗೆ ಜನ್ಮ ಕೊಟ್ಟಂತಹ ನಿನ್ನ ತಂದೆ ತಾಯಿನೇ ದೇವರಲ್ವ, ಅದನ್ನೇ ಮೊದಲು ಮಾಡಬೇಕಾದ್ದು. ಅದನ್ನು ಮಾಡಿದ್ರೆ ಎಲ್ಲ ಕಾರ್ಯಗಳು ಸಿದ್ಧಿ ಆಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಓಂ ಗೌರೀರ್ಮಮಾಯ ಸಲಿಲಾ ನಕ್ಷತ್ರಧ್ವಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋನ್ಮೃಕ್ಷೇಮಾಮೃತಾತ್. ತ್ರಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸೋಮೇಶ್ವರಾಯ ನಮಃ, ನಂಜುಂಡೇಶ್ವರಾಯ ನಮಃ, ಕಾಳಭೈರವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಮಹಾಸುಂದರ ಪ್ರಜಾಪತಯೇ ನಮಃ, ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಫಲಾಂಬಿಕಾಯ ನಮಃ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನಿ ಶರದೃತು ಕಾರ್ತಿಕ ಮಾಸ ಕೃಷ್ಣಪಕ್ಷ 4/12/2023 ಸೋಮವಾರ. ಇವತ್ತು ಸಪ್ತಮಿ, ಮಕಾನಕ್ಷತ್ರ, ಕಾರ್ತಿಕ ಸೋಮವಾರ. ಅದರಲ್ಲೂ ಮಕಾನಕ್ಷತ್ರವಾದ್ದರಿಂದ ಮಕಾನಕ್ಷತ್ರ ಸಿಂಹರಾಶಿ. ಮಕಾನಕ್ಷತ್ರ ಅಂತ ಬಂದಾಗಲೇ ಒಂದಷ್ಟು ಜನಕ್ಕೆ ಅವರವರ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ, ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಬಹಳಷ್ಟು ಬಲ ಇದೆ ಅಂತ. ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಬಲವಿದೆ ನಿಜ, ಆದರೆ ಉಳಿದಂತಹ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಅಷ್ಟೇ ಅಸಮಾಧಾನ ಇದೆ. ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆಬಗ್ಗಿಸಬೇಕಾದಂಥ ಪರಿಸ್ಥಿತಿಯೂ ಇದೆ. ಹಾಗೆ ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ಅಚಾತುರ್ಯಗಳಿಗೆ ಅದು ಇವತ್ತು ಮೆಲುಕು ಹಾಕ್ಕೊಂಡು ಇಲ್ಲದ ಸಮಸ್ಯೆಯನ್ನು ನೋಡುವಂತಹ ಪರಿಸ್ಥಿತಿಯೂ ಇದೆ. ಏನೇ ಆದರೂ ಸರ್ವವೂ ಸಹಿತ, ಸಕಲವೂ ಸರ್ವವೂ ಸಹಿತ ಭಗವಂತನ ಅಧೀನದಲ್ಲೇ ನಡೆಯುತ್ತೆ ಎಂಬತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡು ಹಾಕುವ ಹೆಜ್ಜೆಯನ್ನು ಸಮಂಜಸವಾಗಿ ಹಾಕಿದ್ದೇ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಮಯ ಚೆನ್ನಾಗಿಲ್ಲ ಅಂದಾಗ ಕಣ್ಣೀರು ಹಾಕೋದು ಬೇಡ, ಅಥವಾ ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಏನಾದರೂ ಒಂದಿಷ್ಟು ಪರಿಹಾರವನ್ನು ಮಾಡಿಕೊಂಡು ಆದಷ್ಟು ಎಚ್ಚರಿಕೆ ನಡಿಬೇಕಾದ್ದು ಬಹಳ ಉತ್ತಮ. ಅಥವಾ ಇದು ಬಹಳ ಖುಷಿಯಾಗಿದ್ದೀರಿ, ಇವತ್ತು ನಿಮ್ಮ ರಾಶಿಫಲ ಚೆನ್ನಾಗಿದೆ ಅಂದಾಗ ಉತ್ತುಂಗದಲ್ಲಿ ನಿಂತುಕೊಂಡು ತಳಗಿರ್ತಕ್ಕಂಥವ್ರನ್ನು ಸಹಿತ ನೋಡೋಕ್ಕಾಗ್ದಿರ ಅಲ್ಲಿಂದ ಮೇಲೆ ಆಕಾಶವನ್ನು ನೋಡ್ತಾ ತಲೆಯನ್ನೇ ಎತ್ತಿ ನಿಂತುಕೊಂಡ್ರೆ ಅದು ಇನ್ನಷ್ಟು ಅಸಮಾಧಾನವೇ. ಈ ಸೃಷ್ಟಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಬೇಕು ಬೇಡ ಏನಿಲ್ಲ ಇದ್ದರೂ ಸಹಿತ ಆತ ಕೊಡ್ತಕ್ಕಂತಹ ಭಿಕ್ಷಣೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯವನ್ನು ದೂರ ಮಾಡಿದ್ರೆ, ನಾವೆಲ್ಲರೂ ಒಂದು ಎಂಬತಕ್ಕಂತಹ ಆ ಒಂದು ಒಳ್ಳೆಯ ಚಿಂತನೆ ಇದ್ದರೆ ಖಂಡಿತ ಹೆಚ್ಚಿನ ಫಲವನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ಇರಲಿ, ವಿಚಾರಗಳು ಸಾಕಷ್ಟು ಇದೆ. ಕಾರ್ತಿಕ ಮಾಸದ ಈ ಕಾರ್ತಿಕ ಸೋಮವಾರ, ಅದರಲ್ಲೂ ಕೃಷ್ಣ ಪಕ್ಷ, ಇವತ್ತು ಸಹಿತ ಸಾಂಬ ಸದಾಶಿವನಿಗೆ ಒಂದು ಅಭಿಷೇಕ ಮಾಡಬೇಕಾಗಿದೆ. ಅದಕ್ಕಾಗಿ ರಾಶಿ ಫಲದತ್ತ ಇವತ್ತು ಆದಷ್ಟು ಬೇಗ ಗಮನ ಹರಿಸೋಣ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಶಿವಧ್ಯಾನವನ್ನು, ಶಿವನ ಆರಾಧನೆಯನ್ನು ಮಾಡಿ ಭಗವಂತನ ಕೃಪಾಕಟಾಕ್ಷಕ್ಕೆ ನಾವು ನೀವೆಲ್ಲರೂ ಸಹಿತ ಪಾತ್ರರಾಗೋಣ. ಪ್ರಾರಂಭದಲ್ಲೇ ಅದರಲ್ಲೂ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ದರ್ಶನ ಮಾಡಿದ್ವಿ. ಹಾಗೆ ಸರ್ವಂ ಶಿವಮಯಂ ಎಂಬತಕ್ಕಂಥ ರೀತಿ ಶ್ರೀನಿವಾಸ ಶರ್ಮ ಅವರು ಹೇಳಿದಂಥ ರೀತಿ ಆ ಸಣ್ಣದೊಂದು ಇರುವೆನ ತಾಯಿ ಪಾರ್ವತಿ ತನ್ನ ಶಿರದಲ್ಲಿಟ್ಟುಕೊಂಡು ಎಲ್ಲರಿಗೂ ಊಟ ಹಾಕಿದ್ದೀರಾ ಅಂತ ಕೇಳಿದಾಗ ಶಿವನ ಆ ಹಸನ್ಮುಖಿತನ ನಗುಮುಖದಿಂದ ಆತ ಉತ್ತರ ಕೊಟ್ಟಿದ್ದಿಷ್ಟೇ. ಆತ ಮಾತಾಡಲಿಲ್ಲ, ನಗುಮುಖದಲ್ಲಿ ಕೂತ್ಕೊಂಡ. ಆ ನಗುಮುಖದಲ್ಲಿ ಸಾಂಬ ಸದಾಶಿವ ಕೂತಿದ್ದರಿಂದ, ಗಿರಿಜಾಶಂಕರ ಕೂತಿದ್ದರಿಂದ, ಅದಾದ ನಂತರ ತಾಯಿ ತನ್ನ ಜಡೆಯಲ್ಲಿಟ್ಕೊಂಡಿದ್ದಂಥ ಆ ಚಿಕ್ಕ ಡಬ್ಬಿಯನ್ನು ತೆಗೆದು ನೋಡ್ತಾಳೆ. ಅದರೊಳಗೂ ಸಹಿತ ಇರುವೆ ಊಟ ಮಾಡ್ತಾ ಇದ್ದಿದ್ದನ್ನು ನೋಡಿ ಆಕೆಯೂ ಸಹಿತ ಮಾತಾಡೋದಿಲ್ಲ, ಕೈ ಮುಗಿತಾಳೆ. ಅಂದರೆ ಕಾಯಕ ಎಂಬತಕ್ಕಂಥದ್ದು, ಕೆಲಸ ಎಂಬತಕ್ಕಂಥದ್ದು, ಜವಾಬ್ದಾರಿ ಎಂಬತಕ್ಕಂಥದ್ದು ಏನನ್ನು ನಾವು ವಹಿಸ್ಕೊಂಡಿದ್ದೀವೋ, ಏನು ಮಾಡಬೇಕಾಗಿದೆಯೋ ಅದನ್ನು ಕ್ರಮವಾಗಿ ನಾವು ಮಾಡುವಂಥದ್ದಾದರೆ ಈ ಸೃಷ್ಟಿ ಯಾವತ್ತೂ ನಮ್ಮ ಹಿಂದೆ ಇರುತ್ತೆ ಎಂಬತಕ್ಕಂಥದ್ದನ್ನು ಬಹಳ ಬಲವಾಗಿ, ಬಹಳ ಅಚ್ಚುಕಟ್ಟಾಗಿ, ಬಹಳ ಸುಂದರವಾದಂಥ ರೀತಿ ಆ ಕಥಾಶ್ರವಣ ಅಂದರೆ ಅದು ತಪ್ಪಲ್ಲ. ಇರಲಿ, ವಿಚಾರಗಳು ಸಾಕಷ್ಟು ಇದೆ. ವಾರಕ್ಕೊಂದರಂತೆ ಇಂತಹ ಕಥಾಶ್ರವಣಗಳನ್ನು ಆಲಿಸಬೇಕು.
ನಾವು ಆಲಿಸಬೇಕು, ನಮ್ಮಿಂದ ಮಕ್ಕಳಿಗೆ ಆ ವಿಚಾರವನ್ನು ತಿಳಿಸ್ತಾ ಹೋಗಬೇಕು. ಈ ಸನಾತನ ಧರ್ಮವನ್ನು, ಹಿಂದುತ್ವವನ್ನು ಮತ್ತಷ್ಟು ಗಟ್ಟಿಪಡಿಸುವಂಥ ಕಾಯಕವನ್ನು ನೀವೆಲ್ಲರೂ ಮಾಡಲೇಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹವೇ ಕೇತುವೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ತೃಪ್ತಿಕರವಾದಂಥ ಬದುಕನ್ನು ಕಾಣ್ಬೋದು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಮೇಷರಾಶಿಯವರಿಗೆ ಇವತ್ತು ಮಧ್ಯಾಹ್ನ 11:20 4:15 ಮಾತ್ರ ಭಾಳ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಈ ಸಮಯದಲ್ಲಿ ತಾವು ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಭಾಳ ಜೋಪಾನ ಇರಬೇಕು. ಇವತ್ತು ಯಾರೊಬ್ಬರು ಏನೇ ವಿಚಾರ ಹೇಳಿದರೂ ಹೇಳುವಂಥವರ ಎಲ್ಲ ಮಾತನ್ನು ಸಹಿತ ತಾವು ಆಲಿಸಬೇಕು. ಆದರೆ ನಿಮ್ಮೊಳಗಿರುವಂತಹ ಜ್ಞಾನ ನಿಮ್ಮ ಸ್ವಂತ ಬುದ್ಧಿಯಿಂದ ಮಾತ್ರ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಹೇಳಿದ ಮಾತುಗಳನ್ನು ಅಥವಾ ಕೇಳುವಂಥ ಮಾತುಗಳನ್ನು ಅದನ್ನು ಮನಸ್ಸಲ್ಲಿಟ್ಕೊಂಡು ನೀವು ಹೆಜ್ಜೆ ಮುಂದೆ ಹಾಕಿದ್ದೇ ಆದರೆ ಅಸಮಾಧಾನ ಎಂಬತಕ್ಕಂಥದ್ದು, ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಖಂಡಿತ ಕಟ್ಟಿಟ್ಟ ಬುತ್ತಿಯಾಗಿಬಿಡುತ್ತೆ. ಭಾಳ ಜೋಪಾನ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೋದು. ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಬೇಕು. ಆದರೆ ಇವತ್ತು ನಾನು ಎಂಬತಕ್ಕಂಥ ಮದಮಾತ್ಸರ್ಯ ನಿಮ್ಮ ರಾಶಿಫಲದಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಹಾಗಾಗಿ ಸಭೆ ಸಮಾರಂಭಗಳಲ್ಲಾಗಲಿ ಎಲ್ಲೇ ಹೋದರೂ ಸಹಿತ ನನ್ನನ್ನೇ ನೋಡಬೇಕು, ನನ್ನನ್ನೇ ಮಾತಾಡಬೇಕು, ನಾನೇ ಮೊದಲು ನಿಂತು ಆ ಉತ್ತರವನ್ನು ಕೊಡಬೇಕು. ಇಂತಹ ಒಂದು ಮನಸ್ಥಿತಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಬರುತ್ತೆ. ಆದರೆ ಇಲ್ಲೇ ಎಡವಟ್ಟಾಗುವಂಥದ್ದು. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮೊದಲು ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅಥವಾ ನಿಮ್ಮ ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇದರ ಜೊತೆಗೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನೆಯ ಸಮೀಪದಲ್ಲಿ ಎಲ್ಲಾದರೂ ಒಂದು ಕಡೆ ಅಶ್ವತ್ಥ ವೃಕ್ಷ ಇದ್ದರೆ ಅಥವಾ ಬಿಳಿ ಎಕ್ಕದ ಗಿಡ ಇದ್ದರೆ ಅಲ್ಲಿ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಆ ವೃಕ್ಷದ ನೆರಳಲ್ಲಿ ನಿಂತು ಅಲ್ಲಿ ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ ಈ ಬೀಜಾಕ್ಷರಿ ಮಂತ್ರಗಳನ್ನು ಅಲ್ಲಿ ತಾವು ಪಠನೆ ಮಾಡಿದ್ದೆ ಆದರೆ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂಥ ಕಾಲ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ತಾವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಬದಲಾವಣೆ ತಂದುಕೊಳ್ಬೇಕಾದ್ರೆ, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ತಾವು ಯಾವ ಕೆಲಸವನ್ನು ಅಂದುಕೊಂಡಿದ್ದೀರೋ, ಯಾವ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಅದರಲ್ಲೇ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ಸಾಧ್ಯವಾದಷ್ಟು ಪ್ರಾತಃ ಕಾಲದಲ್ಲಿ ಸೂರ್ಯ ನಮಸ್ಕಾರ, ಇವತ್ತು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಯಾರಾದರೂ ಬಡ ಕುಟುಂಬಕ್ಕೆ ಅಥವಾ ಬಡ ಮಕ್ಕಳಿಗೆ ಅಥವಾ ನಿರ್ಗತಿಕರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಒಂದಿಷ್ಟು ಆಹಾರವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತು ಬಹಳ ಶ್ರೇಯಸ್ಸು, ಯಶಸ್ಸಿನ ಕಾಲ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು, ಶಿವಮಂದಿರಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚುವಂಥದ್ದು ಅಥವಾ ಒಂದಷ್ಟು ಬಿಲ್ವಪತ್ರಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಸರ್ವಂ ಶಿವಮಯಂ ಎಂಬತಕ್ಕಂಥ ಮಾತಿನಿಂದ ಓಂ ನಮಃ ಶಿವಾಯ ಎಂಬತಕ್ಕಂಥ ಒಂದು ಆ ಮಹಾಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಪಠನೆ ಮಾಡ್ತಕ್ಕಂಥದ್ದು. ಇದರಿಂದ ಸಾಕಷ್ಟು ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಪ್ರತಿನಿತ್ಯಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಅದರಲ್ಲೂ ಇವತ್ತು ಸಂಧ್ಯಾಕಾಲ ಅಥವಾ ಮಾಧ್ಯಾಹ್ನಿಕ ಆದರೂ ಸರಿ, ಸಂಧ್ಯಾಕಾಲ ಆದರೂ ಸರಿ, ಎಲ್ಲಾದರೂ ಒಂದಷ್ಟು ಶ್ವಾನಗಳು ಕಂಡು ಬಂದರೆ ಆ ಶ್ವಾನಗಳಿಗೆ, ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಾದರೂ ಸರಿಯೇ, ಆ ನಾಯಿಗಳಿಗೆ ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕೋದ್ರಿಂದ ಕರ್ಕಾಟಕ ರಾಶಿಯವರ ಮನಸ್ಸು ಮತ್ತಷ್ಟು ತಿಳಿಯಾಗುತ್ತೆ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೆ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಬಹಳ ತೂಕವಾಗಿರಬೇಕು. ಹಾಗೆ ಯಾರೊಬ್ಬರ ಮಾತನ್ನು ಆಲಿಸ್ದಿರ ನಿಮಗೆ ಸರಿ ಅನಿಸಿದ್ದನ್ನು ಮಾತ್ರ ಮಾಡ್ತಾ, ಹಾಗೆ ಸ್ವಲ್ಪ ಏನೇ ಕೆಲಸ ಮಾಡಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀಯವರನ್ನು ಅಂದರೆ ನಿಮ್ಮ ತಾಯಿಯ ಜೊತೆಯಲ್ಲಿ ಕೂತು ಅಥವಾ ತಾಯಿಯ ಆಶೀರ್ವಾದದೊಂದಿಗೆ ಒಂದು ಹೆಜ್ಜೆ ಮುಂದೆ ಹಾಕಿದ್ದೆ ಆದರೆ ಕರ್ಕಾಟಕ ರಾಶಿಯವರಿಗೆ ಮತ್ತಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಅದರಲ್ಲೂ ಈಗ ಪ್ರಸ್ತುತ ಇರ್ತಕ್ಕಂಥ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ಹವಾಮಾನ ಇದೆ.
ಆದರೆ ಬೆಂಗಳೂರು ಎಂಬತಕ್ಕಂಥ ಮಹಾನಗರದಲ್ಲಿ ಸಂಪೂರ್ಣ ತಂಪಿರೋದ್ರಿಂದ ಈಗ ಚಂದ್ರ ಯಾರ್ಯಾರು ಕರ್ಕಾಟಕ ರಾಶಿಯಲ್ಲಿ ಇದ್ದೀರಿ ತಮ್ಮ ಆರೋಗ್ಯದ ಕಡೆ ಮತ್ತಷ್ಟು ಎಚ್ಚರಿಕೆ ವಹಿಸಬೇಕು. ಅದೇ ಮತ್ತೊಂದು ಕಡೆ ಹೋದರೆ ಉತ್ತರ ಕರ್ನಾಟಕದ ಭಾಗ ಒಂದಷ್ಟು ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ. ಆ ಭಾಗದಲ್ಲಿ ಸೂರ್ಯ ರಾಜನಾಗಿದ್ದಾನೆ, ಈ ಭಾಗದಲ್ಲಿ ಚಂದ್ರನೇ ರಾಜನಾಗಿದ್ದಾನೆ. ಕಾರಣ ಇಲ್ಲಿ ತಂಪು ಜಾಸ್ತಿ, ಅಲ್ಲಿ ಉಷ್ಣ ಜಾಸ್ತಿ, ಬಿಸಿಲು ಜಾಸ್ತಿ. ಹಾಗಾಗಿ ಆಯಾ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ಯೋಚನೆ ಮಾಡೋದಾದರೆ ಇವತ್ತು ಚಂದ್ರನ ಪ್ರಾರ್ಥನೆ ಮಾಡತಕ್ಕಂಥದ್ದೇ ಸರಿ. ಹಾಗಾಗಿ ಚಂದ್ರಶೇಖರನ ಆರಾಧನೆ ಮಾಡಿ, ಚಂದ್ರಶೇಖರನ ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಪ್ರತಿನಿತ್ಯದಂತೆ ಇವತ್ತಿನ ಗರ್ಜನೆ ಸ್ವಲ್ಪ ಕಡಿಮೆನೇ ಇರಬೇಕು. ಯಾಕೆಂದರೆ ಇವತ್ತು ನಿಮಗೆ ಅರಿವಿಲ್ಲದಂಥ ರೀತಿ ನೀವು ಹಾಕುವ ಹೆಜ್ಜೆನಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸ ಕಾಣಬಹುದು. ಕಾರಣ ಇವತ್ತು ಜನ್ಮ ನಕ್ಷತ್ರ ಚೆನ್ನಾಗಿದೆ, ಇವತ್ತಿನ ತಿಥಿವಾರ ನಕ್ಷತ್ರ ಚೆನ್ನಾಗಿದೆ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಮಾತ್ರ ನಿಮ್ಮ ಧೈರ್ಯ ಸ್ಥೈರ್ಯದಲ್ಲಿ ಎಲ್ಲೋ ಒಂದು ಕಡೆ ಕುಂಠಿತವಾಗುವಂಥ ರೀತಿಯಲ್ಲಿರುತ್ತೆ. ಅಂದರೆ ಅಂದುಕೊಂಡಷ್ಟು ವೇಗ ಇರೋದಿಲ್ಲ, ಅಂದುಕೊಂಡಷ್ಟು ಸ್ಪೀಡ್ ಇರೋದಿಲ್ಲ, ಅಥವಾ ತಾವೇನು ಅಂದುಕೊಂಡಿದ್ರೂ ಅದೆಲ್ಲವೂ ಪರಿಪೂರ್ತಿಯಾಗಿ ಸಿದ್ಧಿ ಆಗುವಂಥದ್ದಲ್ಲ. ಆದರೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆ 22 ನಿಮಿಷದವರೆಗೂ ಮಾತ್ರ ಬಹಳ ಒಳ್ಳೆ ಸುಭಿಕ್ಷವಾದಂಥ ಕಾಲ. ಹಣಕಾಸಿನ ವಿಚಾರ, ವ್ಯಾಪಾರ, ಭೂಮಿಗೆ ಸಂಬಂಧಪಟ್ಟದ್ದು, ಹೊಸದಾಗಿ ಮಾಡುವಂತಹದ್ದು, ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಂತಹದ್ದು, ವಿದ್ಯಾರ್ಥಿಗಳು ಅಥವಾ ವೃತ್ತಿಯಲ್ಲಿ ಅಭಿವೃದ್ಧಿ ನೋಡಬೇಕಾದಂಥವ್ರು ಅಥವಾ ಯಾವುದಾದ್ರು ಒಂದು ಉದ್ಯೋಗ ಮಾಡ್ತಿರ್ತಕ್ಕಂಥವ್ರು, ಎಲ್ಲಕ್ಕಿಂತ ಮುಖ್ಯವಾಗಿ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಆಡುವ ಪ್ರತಿ ಮಾತು ಬಹಳ ತೂಕವಾಗಿರಬೇಕು. ಒಂದು ತೂಕವಾದಂಥ ರೀತಿ ಆಲೋಚನೆ ಮಾಡಿದ್ದೆ ಆದರೆ ಸಿಂಹರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ. ಇದರ ಜೊತೆಗೆ ಸಾಧ್ಯವಾದರೆ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ಕಡಲೆಬೇಳೆ, 1 ಚಿಟಿಗೆ ಉದ್ದು, 1 ಚಿಟಿಗೆ ಕಡಲೆಬೇಳೆಯನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಆಗಿಂದಾಗಲೇ ಬಂದೊದಗುವಂಥ ಯಾವುದೇ ಸಮಸ್ಯೆಗಳಿಗಾದರೂ ಒಂದು ಪರಿಹಾರವನ್ನು ಅಲ್ಲಿಂದಲೇ ಹುಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಬೆನ್ನೋವು, ಒಂದಷ್ಟು ಆರೋಗ್ಯ ಸರಿ ಇಲ್ದಿರತಕ್ಕಂಥದ್ದು, ಅಥವಾ ನಿಮ್ಮ ಮನಸ್ಸಲ್ಲಿ ತಾವೇನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ವೇಗವನ್ನು ಸರಿಪಡಿಸ್ಕೊಳ್ಳೋಕ್ಕಾಗದಿರತಕ್ಕಂಥದ್ದು. ಅದರ ಮಧ್ಯದಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಹೇಗೆ ಬರುತ್ತೋ, ಯಾವಾಗ ಎದುರಾಗುತ್ತೋ, ಯಾವ ಕ್ಷಣದಲ್ಲಿ ಬಂದು ಕೂತ್ಕೊಳ್ಳುತ್ತೋ ಅದರ ಅರಿವಿಲ್ದಿರ ಆಗುವಂಥದ್ದು. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸುಭಿಕ್ಷಿತನ ಅಲ್ಲ. ನಮಗೇ ಅರಿವಿಲ್ಲದಂಥ ರೀತಿ ಮನೆ ಬಾಗಿಲಿಗೆ ಬಂದು ಗ್ರಹಚಾರ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಎದುರಾಗ್ಬೋದು. ಹಾಗಾಗಿ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಬಿಲ್ವಪತ್ರೆಯ ವೃಕ್ಷ ಇದ್ದು, ಅಥವಾ ಬನ್ನಿ ವೃಕ್ಷ ಇದ್ದು, ಅಥವಾ ಅಶ್ವತ್ಥ ವೃಕ್ಷ ಇದ್ದರೆ ಇಂತಹ ಈ 3 ವೃಕ್ಷಗಳಲ್ಲಿ ಯಾವುದಾದ್ರೂ ಸರಿ ಆ ವೃಕ್ಷ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಯಾವುದೇ ಸಮಸ್ಯೆಗೊಂದು ಪರಿಹಾರವನ್ನು ಆಗಿಂದಾಗಲೇ ಕಂಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ ತುಲಾ ರಾಶಿಯಿಂದಲೂ ಮುಂದುವರಿಸಬೇಕು. ಹಾಗೆ ಯಾರೆಲ್ಲ ವಿಶೇಷವಾಗಿರ್ತಕ್ಕಂಥ ರೀತಿ ಪೂರಿ ಜಗನ್ನಾಥ ಯಾತ್ರೆಗೆ ಬರಲಿಕ್ಕೆ ಇಚ್ಛಿಸಿರ್ತಕ್ಕಂಥವ್ರು, ಯಾಕೆಂದರೆ ದಿನ ಕಳೆದ ಹಾಗೆ ಪೂರಿ ಜಗನ್ನಾಥ ಯಾತ್ರೆ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಕತ್ರಗುಪ್ಪೆನೋ, ಕಾಮಕ್ಕೆನೋ, ಅಥವಾ ಇನ್ನೊಂದು ಯಾವುದೋ ಮೈಸೂರು ರೋಡೋ ಅಥವಾ ಇನ್ನೊಂದು ರೋಡೋ ಮತ್ತೊಂದು ರೋಡೋ ಅಲ್ಲ. ಇಲ್ಲಿಂದ ಪೂರಿ ಜಗನ್ನಾಥ ಯಾತ್ರೆ ಮಾಡಬೇಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು ಮೊದಲು ಮಾಡ್ಕೋಬೇಕು. ಯಾಕೆಂದರೆ ಅದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಆ ಕ್ಷೇತ್ರ ದರ್ಶನಕ್ಕೆ ಹೊರಡಬೇಕಾದ್ರೆ ಆ ದರ್ಶನದಲ್ಲಿ ಅಲ್ಲಿ ವ್ಯವಸ್ಥೆಗಳು ಬೇಕಲ್ಲ. ನಾವು ಮನೇಲಿ ಹೇಗಿರ್ತೀವೋ, ಈ ಪ್ರಾಂತ್ಯದಲ್ಲಿ ಹೇಗಿದ್ದೀವೋ, ಇಂತಹ ಒಂದು ಸುಖ ಸಂತೋಷ ನಮಗಲ್ಲೂ ಇರಬೇಕು. ಅದರೊಳಗೆ ಭಗವಂತನ ನೋಡಬೇಕು. ಒಂದು ಕಡೆ ಕರ್ಮ ಕಳ್ಕೊಳ್ಳುವಂಥದ್ದು, ಮತ್ತೊಂದು ಕಡೆ ಆ ಕರ್ಮ ಕಳ್ಕೊಳ್ಳುವಾಗೂ ಸಹಿತ ಈ ಮಾನವ ಜನ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದಲ್ವ. ಎಷ್ಟೋ ಜನ್ಮಗಳ ದಾಟಿದ್ರೆ ಒಂದು ಮಾನವ ಜನ್ಮ. ಅಂತಹ ಈ ಮಾನವ ಜನ್ಮದಲ್ಲಿ ಸಾಧ್ಯವಾದಷ್ಟು ನೋವುಗಳಿಂದ ಅಥವಾ ಅಸಮಾಧಾನದಿಂದ ಅಥವಾ ಕಷ್ಟಗಳಿಂದ ದೂರ ಇದ್ದು ಒಂದಷ್ಟು ಸುಖ ಶಾಂತಿ ಬೇಕು. ಅದಕ್ಕಾಗಿ ಪೂರಿ ಜಗನ್ನಾಥ ಯಾತ್ರೆಗೆ ಬರಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ಬಲವಂತ ಅಲ್ಲ, ನೀವು ಬರಲೇಬೇಕು ಆರ್ಡರ್ ಅಲ್ಲ, ಅಥವಾ ನೀವು ಬಂದರೆ ಮಾತ್ರ ಮುಂದೆ ನಾವು ನಡಿತೀವಿ ಅಲ್ಲ. ಪ್ರಪ್ರಥಮ ಬಾರಿಗೆ ಒಂದು ತೀರ್ಥಕ್ಷೇತ್ರ ಯಾತ್ರೆಗೆ ನನ್ನೊಂದಿಗೆ ಅಥವಾ ನಿಮ್ಮೊಂದಿಗೆ ನಾನು ಬರೋದು ಅಥವಾ ನನ್ನೊಂದಿಗೆ ನೀವು ಬರ್ತಕ್ಕಂಥದ್ದು, ಇಂತಹ ಒಂದು ಪ್ರಕ್ರಿಯೆಯನ್ನು ಸಾಯಿಶುಪ್ ಟೂರ್ಸ್ ಅವರು ಅದೊಂದು ಚೂರು ನಾನು ಎಲ್ಲೋ ಕನ್ಫ್ಯೂಷನಲ್ಲೇ ಇರ್ತೀನಿ ನಾನು. ಸಾಯಿಶುಪ್ ಟೂರ್ಸ್ ಅವರು ತೆಗೆದುಕೊಂಡಿರ್ತಕ್ಕಂಥ ಈ ನಿಲುವಿದೆಯಲ್ಲ, ಇದು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಸಮುದ್ರ ಕ್ಷೇತ್ರ ಇದೆ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಇದೆ. ಸಾಯಿಶುಪ್ ಟೂರ್ಸಲ್ಲಿ ನಡೆಸ್ತಿರ್ತಕ್ಕಂಥ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಪೂರಿ ಜಗನ್ನಾಥ ಯಾತ್ರೆಗೆ ಬರಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ಆದಷ್ಟು ಬೇಗ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಇನ್ನೇನು ಆಗೋಯಿಗೂ ಅಂದರೆ ಬಂದೇ ಬಿಡುತ್ತೆ. ನಮಗೆ ದಿನ ಕಳೀತಕ್ಕಂಥದ್ದು ಏನು ದೊಡ್ಡ ವಿಚಾರ ಅಲ್ಲ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನಮಗೆ ಆ ಖರ್ಚು ವೆಚ್ಚಗಳಾಗಲಿ ಅಥವಾ ಅದಕ್ಕೆ ಅಲ್ಲಿನ ವ್ಯವಸ್ಥೆಗಳಾಗಲಿ, ಅಲ್ಲಿನ ವಸತಿ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಕಣ್ತುಂಬ ಭಗವಂತನ ದರ್ಶನ ಮತ್ತು ಅಲ್ಲಿ ಒಂದು ಮಹಾಯಜ್ಞ ಮಾಡಬೇಕು ಅಂತ ಒಂದು ಸಂಕಲ್ಪ.
ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಡೆಸುವಂಥ ಒಂದು ಮಹಾಯಜ್ಞದಲ್ಲಿ ತಾವು ಪಾಲ್ಗೊಳ್ಳಬೇಕಾದ್ರೆ ಅದಕ್ಕಾಗಿ ಅದರ ಪೂರ್ವಭಾವಿಯಾಗಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಿರಬೇಕು. ಅದಕ್ಕಾಗಿ ಸಾಯಿ ಶುಭ್ ಟೂರ್ಸ್ ಅವರನ್ನು ಆದಷ್ಟು ಬೇಗ ಸಂಪರ್ಕಿಸಿ ಈ ಒಂದು ಸುವರ್ಣಾವಕಾಶವನ್ನು ಸದ್ವಿನಿಯೋಗ ಪಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಒಂದಿಷ್ಟು ಕನ್ಫ್ಯೂಷನ್ಸ್ ಬಹಳ ಇದೆ. ಬೇಕು ಬೇಡ ಎಂಬತಕ್ಕಂಥದ್ದಿದೆ, ಸರಿ ತಪ್ಪು ಎಂಬತಕ್ಕಂಥದ್ದಿದೆ, ಹಾಕ್ತಾ ಇರ್ತಕ್ಕಂಥ ಹೆಜ್ಜೆಯಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತಾ ಎಂಬತಕ್ಕಂಥದ್ದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಳಗಡೆ ನಮಗೆ ಗೊತ್ತಿಲ್ಲದಂಥ ರೀತಿ ಒಂದು ಅಂಜಿಕೆ ನಮ್ಮನ್ನು ಬಾಧಿಸ್ತಾ ಇರುತ್ತೆ. ನಾವು ಮಾಡುವ ಕಾಯಕ ನಮ್ಮ ಆತ್ಮಕ್ಕೆ ತೃಪ್ತಿ ಇದೆ, ಹಾಕುವ ಹೆಜ್ಜೆ ಸರಿ ಇದೆ ಅಂತ ನಮ್ಗೆ ಅನ್ಸಿದ್ರು ನಮಗೆ ಗೊತ್ತಿಲ್ಲದಂಥ ರೀತಿ ನಮ್ಮ ಒಳಮನಸ್ಸು ಎಲ್ಲೋ ಒಂದು ಕಡೆ ಅಧೈರ್ಯವನ್ನು ತುಂಬಿಸ್ಬಿಡುತ್ತೆ. ಅಂದರೆ ಅಂತಹ ಒಂದು ಪರಿಸ್ಥಿತಿ ಯಾಕಾಗುತ್ತೆ? ಜಾತಕದಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳು ಸರಿ ಇಲ್ಲ ಅಂದಾಗ ಆಗುತ್ತೆ. ಹಾಗಾಗಿ ಇಂತಹ ಸಮಯದಲ್ಲೇ ಹೆದರದಿರ ಆದಿತ್ಯಾದಿ ನವಗ್ರಹಗಳನ್ನು ಅಲ್ಲಿ ಪ್ರಾರ್ಥನೆ ಮಾಡಲೇಬೇಕು. ತುಲಾರಾಶಿಯವರು ತಪ್ಪದೀರ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹವೇ ಕೇತವೇ ನಮಃ ಇಷ್ಟೂ ಆದಿತ್ಯಾದಿ ನವಗ್ರಹಗಳ ಮಂತ್ರವನ್ನು ಹೇಳಿಕೊಂಡು ಒಂದು ಚಿಟಿಕೆಯಷ್ಟು ಅಕ್ಕಿ, ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಉದ್ದಿನಬೇಳೆ, ಎರಡೂ ಧಾನ್ಯವನ್ನು ಏಕಕಾಲದಲ್ಲಿ ತೆಗೆದುಕೋಬೇಕು. ಅಕ್ಕಿ ಎಂಬತಕ್ಕಂಥದ್ದು ಚಂದ್ರ, ಉದ್ದು ಎಂಬತಕ್ಕಂಥದ್ದು ರಾಹು. ಈ ಎರಡೂ ಧಾನ್ಯಗಳನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿದ್ರೆ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಅದರಲ್ಲೂ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 3 ಗಂಟೆ 45 ನಿಮಿಷದವರೆಗೂ 3ರಿಂದ 3:45 ಆ 45 ನಿಮಿಷದ ಕಾಲ ಇದೆಯಲ್ಲ, ಅಲ್ಲಿ ತುಂಬ ಎಚ್ಚರಿಕೆ ಬೇಕು. ಈ ಸಮಯದಲ್ಲಿ ಯಾವುದೇ ಕಾಗದ ಪತ್ರಕ್ಕಾಗಲಿ, ಅಗ್ರಿಮೆಂಟ್ಸ್ಗಾಗಲಿ, ಬಾಂಡುಗಳಿಗಾಗಲಿ ಅಥವಾ ಇನ್ಯಾವುದೋ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದಾಗಲಿ ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರು ಸಮಸ್ಯೆ ಎಂಬತಕ್ಕಂಥದ್ದು ನಿಮ್ಮ ಬೆನ್ನಲ್ಲೇ ಇರುತ್ತೆ, ಅದು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಹಾಗಾಗಿ ಭಾಳ ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಬೆಟ್ಟದಂಥ ಕಷ್ಟವನ್ನು ಸಹಿತ ಮಂಜಿನಗಡ್ಡೆ ಥರ ಕರಗಿಸ್ಕೊಳ್ತೀರಿ. ಕಾರಣ ಇವತ್ತಿನ ನಿಮ್ಮ ರಾಶಿಫಲದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಭಾಳಷ್ಟು ದೊಡ್ಡ ಸಮಸ್ಯೆಗಳಿಗೂ ಸಹಿತ ಬೆಟ್ಟದಂಥ ಕಷ್ಟ ಮಂಜಿನಗಡ್ಡೆ ಥರ ಕರಗುತ್ತೆ. ಅಂದರೆ ನೀವು ನಂಬಿರ್ತಕ್ಕಂಥ ದೈವ ಹಾಗಿದೆ. ಜೊತೆಗೆ ನೀವು ಯಾವ ದೇವರನ್ನ ಸಂಕಲ್ಪ ಮಾಡ್ತಿದ್ದೀರೋ, ಯಾವ ಭಗವಂತನ ನೀವು ಆರಾಧನೆ ಮಾಡ್ತಿದ್ದೀರೋ, ಅಥವಾ ನಿಮ್ಮ ಮಾತಾಪಿತೃಗಳ ಬಗ್ಗೆ ನೀವು ಇಟ್ಕೊಂಡಿರ್ತಕ್ಕಂಥ ಗೌರವ ನಂಬಿಕೆಯೋ, ಅಥವಾ ನಿಮ್ಮ ಕಾಯಕವನ್ನೇ ನಂಬಿ ಕಾಯಕವೇ ಕೈಲಾಸ ಎಂಬಂಥ ರೀತಿಯಲ್ಲಿ ಆಲೋಚನೆಯೋ, ಎಲ್ಲವೂ ಸಹಿತ ನಿಮ್ಮನ್ನು ಕೈ ಹಿಡಿದು ನಡೆಸುವಂಥ ಕಾಯಕ ಇವತ್ತು ವೃಶ್ಚಿಕ ರಾಶಿಯವರಿಗಿದೆ. ಹಾಗಾಗಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಬೆಳಿಗ್ಗೆ ಮನೆಯಿಂದ ಬರಬೇಕಾದ್ರೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರ ನಮಸ್ಕಾರ ಮಾಡಬೇಕು. ಜನ್ಮದಾತರಾದಂತಹ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಸಾಧ್ಯವಾದರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಡಬೇಕು. ಇದಿಷ್ಟು ಕಾಯಕವನ್ನು ನೀವು ಮಾಡಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಕಡೆ ಒಂದಷ್ಟು ಗಮನ ಬೇಕು. ಬೇಡದ ವಿಚಾರಗಳು ತಲೆ ತುಂಬಿಸ್ಕೊಂಡ್ಬಿಡ್ತೀರಿ. ಅದರ ಮಧ್ಯದಲ್ಲಿ ಬೀದಿಗೆ ಹೋಗೋ ಮಾನಮ್ಮನ್ನು ಮನೆ ಬಾಗಿಲು ಕರೆಸ್ಕೊಳ್ತೀರಿ. ಅಂದರೆ ಒಂದು ಮಾತಿನ ಅರ್ಥ ಹೇಳಪ್ಪ ಅಂದರೆ ಇವತ್ತಿನ ನಿಮ್ಮ ಗ್ರಹಸ್ಥಿತಿಗಳು ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ಮನಸ್ಸಿನ ಮೇಲೆ ಮಾತ್ರ ಇಲ್ಲದ ಗದಾಪ್ರಹಾರ ಉಂಟಾಗ್ತಾ ಇರುತ್ತೆ. ಆದರೆ ಎಚ್ಚರಿಕೆ ಇರಲಿ. ಏನೇ ಮಾಡಬೇಕಾದರೂ ನಂಬಿರ್ತಕ್ಕಂಥ ದೈವ, ಜೊತೆಗೆ ನಿಮ್ಮ ಹಿಂದಿರ್ತಕ್ಕಂಥ ಗುರು ಹಿರಿಯರ ಆಶೀರ್ವಾದ, ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳಗಿನ ಪ್ರಾರಂಭ ಕಾಲ ಮನೆ ವಸಂತ ದಾಟುವಾಗ ಒಂದು ಲೋಟದಲ್ಲಿ ಕೆಂಪು ನೀರನ್ನು ಮಾಡಿಕೊಂಡು ಆ ಕೆಂಪು ನೀರು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ಆಚೆ ಹೊರಡತಕ್ಕಂಥದ್ದು ಭಾಳಷ್ಟು ಉತ್ತಮ. ನೀವು ಧರಿಸುವಂಥ ವಸ್ತ್ರ ಯಾವುದೇ ವರ್ಣದ್ದಾಗಿದ್ದರೂ ಒಂದು ಕೆಂಪು ಬಣ್ಣದ ಒಂದು ವಸ್ತ್ರವನ್ನು ಪಾಕೆಟ್ ಖರ್ಚೀಫನ್ನಾದರೂ ಸಹಿತ ನಿಮ್ಮ ರೈಟ್ ಸೈಡ್ ವಾಚ್ ಪಾಕೆಟಲ್ಲಿ ಇಟ್ಕೊಳ್ಳೋದು ಉತ್ತಮ. ಅಥವಾ ಒಂದಿಷ್ಟುದ ಕೆಂಪು ಕಲರ್ ಥ್ರೆಡ್ ದಾರವನ್ನಾದರೂ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಇದರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದೆಲ್ಲದರ ಜೊತೆಗೆ ಒಂದು ಚಿಟಿಕೆಯಷ್ಟು ಬಿಳಿ ಸಾಸಿವೆಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಎಂತಹ ಗಂಡಾಂತರಗಳಾದರೂ ಅದು ಅಲ್ಲಿಂದಲೇ ದೂರ ಆಗುತ್ತೆ. ಎಂತಹ ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರ ಸಿಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಹೋಗುವ ದಾರಿಯಲ್ಲಿ ಎಲ್ಲಾದರೂ ದಾರಿಯಲ್ಲಿ ಒಂದು ಬೇವಿನ ವೃಕ್ಷ ಇದ್ದರೆ ಆ ವೃಕ್ಷದ ಮುಂದೆ ಒಂದು ದೀಪ ಹಚ್ಚಿ ಹೋದರೆ ಎಂಥ ಕತ್ಲಿನ ಸನ್ನಿವೇಶ, ಎಂಥ ಸಂಕಷ್ಟಗಳಾದರೂ ಎಲ್ಲವೂ ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದ್ದು ಚಂದ್ರನ ಅನುಗ್ರಹ ಇರೋದ್ರಿಂದ ತಾವು ಅಂದುಕೊಂಡಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ತಾವು ಅಂದುಕೊಂಡಷ್ಟು ಲಾಭ ಸಿಗಬೇಕಾದರೆ ಗುರು ಹಿರಿಯರ ಆಶೀರ್ವಾದ, ಗ್ರಹಸ್ಥಿತಿಗಳು ಎರಡೂ ಸಮಂಜಸವಾಗಿರಬೇಕು. ಅಂತಹ ಗ್ರಹ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಕರ ರಾಶಿಯವರಿಗೆ ಇವತ್ತು ಬಹಳ ಚೆನ್ನಾಗಿದೆ. ಯಾವುದೂ ಭಯಪಡಬೇಕಾದ್ದಿಲ್ಲ.
ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಆರಾಧನೆ ಮಾಡ್ತಾ ಶಿವಮಂದಿರಕ್ಕೆ ಹೋಗಿ ಶಿವ ಸಾನ್ನಿಧ್ಯದಲ್ಲಿ ಶಿವನ ದರ್ಶನ ಮಾಡಿಕೊಂಡು ಒಂದಷ್ಟು ಬಿಲ್ವಾರ್ಚನೆ ಮಾಡಿಕೊಂಡು ಅಥವಾ ಆ ಸಾನ್ನಿಧ್ಯದಲ್ಲಿ ಎಲ್ಲಾದರೂ ಸಿಗುವಂಥ ತುಂಬೆ ಹೂವನ್ನು ಶಿವಲಿಂಗಕ್ಕೆ ತುಂಬೆ ಹೂವನ್ನು ಅರ್ಪಣೆ ಮಾಡಿ ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಿಲ್ಲದ್ರಿಂದ ಒಂದಿಷ್ಟು ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಆಗ್ತಾ ಇರುತ್ತೆ. ಕೆಲಸಕ್ಕೆ ಬಾರದಂಥ ಆಲೋಚನೆಗಳು ತಲೆ ತುಂಬ್ತಾ ಇರುತ್ತೆ. ನಿಮ್ಮದಲ್ಲದಂತಹ ಸಮಸ್ಯೆಗಳಿಗೂ ಸಹಿತ ತಲೆ ಕೊಡಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಏನೇ ಆದರೂ ಪುಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ, ಅಥವಾ ಮಾತಿನ ಪ್ರಕಾರ ಯಾವುದು ಮಾಡಿದ್ರೂ ಸರಿ ಹೋಗೋದಿಲ್ಲ. ಏನೋ ಮನಸ್ಸಲ್ಲೊಂಥರ ಇರಿಸುಮುರಿಸಿರ್ತಕ್ಕಂಥದ್ದು, ಒಂದು ಬಾಧೆ ಇರತಕ್ಕಂಥದ್ದು, ನಿಮಗೆ ಅರಿವಾಗದಂಥ ರೀತಿಯಲ್ಲಿ ಒಳಗಡೆ ಒಂದಿರ್ತಕ್ಕಂಥ ನೋವನ್ನು ಹೇಗೆ ಹೊರತೆಗೆಯದಪ್ಪ ಅನ್ನೋ ಒಂದು ಚಿಂತನೆ ಎದುರಾಗುವಂಥದ್ದು ನಿಮ್ಮ ರಾಶಿಫಲದಲ್ಲಿರುತ್ತೆ. ಈ ಸಮಸ್ಯೆಗಳೆಲ್ಲ ಮಾಧ್ಯಾಹ್ನಿಕ 12 ಗಂಟೆವರೆಗೂ ಮಾತ್ರ. ಅಂದರೆ 12 ಗಂಟೆವರೆಗೂ ಬೆಟ್ಟದಂಥ ಕಷ್ಟ ತಲೆ ಮೇಲಿದ್ದರೂ 12 ಗಂಟೆ 2 ನಿಮಿಷದ ನಂತರ ಎಲ್ಲ ಬೆಟ್ಟದಂಥ ತಲೆ ಮೇಲಿರ್ತಕ್ಕಂಥ ಆ ಬಾಧೆಯನ್ನು, ಆ ಹೊರೆಯನ್ನು ತಳಗಿಳಿಸ್ಕೋತೀರಿ. ಅಲ್ಲಿಂದ ಆಚೆಗೆ ತುಂಬ ಚೆನ್ನಾಗಿರ್ತೀರಿ. ಹಾಗಾಗಿ ಏನೇ ಕಾಯಕ ಮಾಡಬೇಕಾದರೂ 12ರವರೆಗೂ ಮಾತ್ರ ಸಮಸ್ಯೆ ಎಂಬತಕ್ಕಂಥ ಸೆರಮಾಲೆ ಕುಂಭರಾಶಿಯವರಿಗೆ. ಇಂತಹ ಸಮಯದಲ್ಲೇ ಹೆದರದಿರ ದೇವಿಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮೊಳಗಿರುವಂತಹ ಎಂತಹ ದುಃಖದ ಸನ್ನಿವೇಶಗಳನ್ನು ತಾವು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣ್ತಾ ಇರುತ್ತೆ. ಮಾನಸಿಕವಾದಂತಹ ಒತ್ತಡ ಇರುತ್ತೆ. ಇಲ್ಲದಂಥ ರೀತಿ ತಲೆ ತುಂಬ ಒಂದಷ್ಟು ಬೇರೆ ಬೇರೆ ಆಲೋಚನೆಗಳಿರುತ್ತೆ. ಆದರೆ ಎಲ್ಲಕ್ಕೂ ಸಹಿತ ಒಂದು ಕೊನೆಗೆ ಒಂದು ಪರಿಹಾರ ಅಂತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿ ಸಿಗ್ತಾ ಇರುತ್ತೆ. ಆದರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ, ನಿಮ್ಮ ಮಾತಾಪಿತೃಗಳ ಆಶೀರ್ವಾದದಿಂದ ಅಥವಾ ನಿಮ್ಮ ಧರ್ಮದ ಗುರುಗಳಿಂದ ಒಂದಷ್ಟು ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಇದೆ. ಹಾಗೆ ತಾವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಅಭಿವೃದ್ಧಿ ಆಗುವಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ನಿಮ್ಮದಾದ್ರಿಂದ ಒಂದಿಷ್ಟು ಜೋಪಾನವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕಾಗತ್ತೆ. ಇವತ್ತು ಸಾಧ್ಯವಾದರೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಒಂದು ಬಿಲ್ವ ವೃಕ್ಷ ಅಥವಾ ಅಶ್ವತ್ಥ ವೃಕ್ಷ, ಅಶ್ವತ್ಥ ಅಥವಾ ಬಿಲ್ವ ಇಂತಹ ಕಡೆ ವಾಸಿಸುವಂಥ ಪಕ್ಷಿಗಳಿಗೆ, ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕೈಯಿಂದ ಏನಾರು ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಅಥವಾ ಒಂದಿಷ್ಟು ಧಾನ್ಯಗಳನ್ನು ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ತಿಕ ಮಾಸದ 3ನೇ ಸೋಮವಾರ ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸೋಣ ಅಂತ ಹೇಳಿ ಅದರ ಜೊತೆಗೆ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಮಹರ್ಷಿ ಧರ್ಮಯಾತ್ರೆಯ ಕಾರ್ಯಕ್ರಮ ಅಂತೂ ನಿರಂತರವಾಗಿ ನಿರ್ಗಳವಾಗಿ ನೆರವೇರ್ತಾನೆ ಬಂದಿದೆ. ಮಹರ್ಷಿ ಧರ್ಮಯಾತ್ರೆಯ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮತ್ತೊಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ನೆರವೇರ್ತಾ ಇರತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಕುರುಬರಹಳ್ಳಿ JC ನಗರದ ಹತ್ರ ಇರತಕ್ಕಂಥ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಈ ಒಂದು ಭಾಗದಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಲೋಕಾರ್ಪಣೆಗೊಳ್ತಾ ಇರತಕ್ಕಂಥದ್ದಿದೆ. ಆ ಒಂದು ದೇವಸ್ಥಾನದ ಮತ್ತೊಂದು ಅದ್ಭುತ ಏನಪ್ಪಾ ಅಂತಂದರೆ, ಆ ಒಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥದ್ದು ಗಣಪತಿ. ಇಲ್ಲಿ ಗಣಪತಿಯಲ್ಲೇ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಇಡೀ ರಾಜ್ಯದಲ್ಲೇ ಎಲ್ಲೂ ಇಲ್ಲ ಗಣಪತಿಯ ತೊಡೆಯ ಮೇಲೆ ಸುಬ್ರಹ್ಮಣ್ಯೇಶ್ವರ ಕೂತಿರ್ತಕ್ಕಂಥದ್ದು. ಅಂತಹ ವಿಶೇಷವಾಗಿರ್ತಕ್ಕಂಥ ಮೂರ್ತಿಯ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ನೂತನವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ಲೋಕಾರ್ಪಣೆಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕಾಗಿ ಮತ್ತು ಗುರುಜಿಯವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಕ್ಕಾಗಿ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸಿದ್ದಾರೆ. ಅವರೆಲ್ಲರನ್ನೂ ಕೂಡ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಅದಾದ ಮೇಲೆ ಪೂಜಾನುಷ್ಠಾನವನ್ನು ಮುಂದುವರಿಸೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಭಗವಂತನ ಪ್ರಾರ್ಥನೆ ಮಾಡ್ತಾ ಹಾಗೂ ಇಲ್ಲಿ ಒಂದು ವಿಚಾರವನ್ನು ಬಹಳ ಅಚ್ಚುಕಟ್ಟಾಗಿ ಸ್ಪಷ್ಟೀಕರಿಸಿದ್ದು ಬಹಳ ಆನಂದವೇ ಸರಿ. ಯಾಕೆಂದರೆ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪ ನೋಡಿ, ಒಂದು ಕಡೆ ಗಣಪನ ಸಂಸ್ಕೃತಿ, ಗಣಪನಿಗೆ ಪೂಜೆ ಯಾಕೆ ಎಂಬತಕ್ಕಂಥ ಧ್ವನಿ. ಹೌದು, ಗಣಪನಿಗೆ ಪೂಜೆ ಯಾಕೆ ಅಂತ. ಜನ್ಮ ಕೊಟ್ಟ ಅಪ್ಪ ಅಮ್ಮ ನನಗೆ ಬೇಡ, ಅಡ್ರೆಸ್ ಇಲ್ಲ, ಅವ್ನು ಹೋಗ್ಲಿ ದೂರ. ಅಂತಹ ಪುಣ್ಯಾತ್ಮರು, ಹಿರಿಯರು ಅಂಥವ್ರ ಮಾತು. ಹೌದು. ಮತ್ತೊಂದು ಕಡೆ ಸರ್ವ ವಿಧವಾದಂತಹ ಪಾಪಕರ್ಮಗಳನ್ನು ದೂರ ಮಾಡಲಿಕ್ಕಾಗಿ ಇವತ್ತು ಪ್ರತಿಯೊಬ್ಬರು ಸಹಿತ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಯಾವುದಕ್ಕೋಸ್ಕರ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಬೇಕು ಅಂತ ಅಪೇಕ್ಷೆ ಪಡೋ ಉದ್ದೇಶ ಏನಪ್ಪ ಅಂದರೆ,
ದೇಹದ ಮೇಲೆ ಇರ್ತಕ್ಕಂಥ ಚರ್ಮ, ಒಳಗಿರ್ತಕ್ಕಂಥ ನರನಾಡಿಗಳು ಮತ್ತು ಮನುಷ್ಯನ ಯಾವುದೇ ಗ್ರಹಸ್ಥಿತಿಗಳಲ್ಲಿ ವ್ಯತ್ಯಾಸ ಆದರೆ ಅದಕ್ಕೆ ಸುಬ್ರಹ್ಮಣ್ಯೇಶ್ವರ ಅನುಗ್ರಹ ಬೇಕು. ಅಂಥದ್ರಲ್ಲಿ ಒಮ್ಮೆ ಗಣಪನಿಗೆ ಕೈ ಮುಗಿದ್ರೆ ಸುಬ್ರಹ್ಮಣ್ಯೇಶ್ವರನಿಗೂ ಕೈ ಮುಗಿದಂಗೆ ಆಗುತ್ತಲ್ಲ, ಅದು ಇನ್ನಷ್ಟು ಅತ್ಯದ್ಭುತ. ಅಂತಹ ಅದ್ಭುತವಾದಂತಹ ಚಿಂತನೆ ಮಾಡಿ ಒಂದು ಗಣಪತಿಯ ತೊಡೆ ಮೇಲೆ ನಾನು ಶಕ್ತಿ ಗಣಪತಿ ನೋಡಿದ್ದೆ. ಶಕ್ತಿ ಗಣಪತಿ ಅಂದರೆ ಗಣಪತಿ ತೊಡೆ ಮೇಲೆ ಅಮ್ಮನ ಕೂಡಿಸ್ಕೊಂಡಿರೋದು, ಅದೊಂದು ವಿಶೇಷವಾಗಿತ್ತು, ಶಕ್ತಿ ಗಣಪತಿ ಅಂತ. ಆದರೆ ಇಲ್ಲಿ ಗಣಪತಿ ತೊಡೆ ಮೇಲೆ ಸುಬ್ರಹ್ಮಣ್ಯೇಶ್ವರ ಕೂತಿರೋದು ಅದು ಇನ್ನಷ್ಟು ವಿಶೇಷವಾಗಿದೆ. ಆ ಅಣ್ಣ ತಮ್ಮಂದರಲ್ಲಿ ಬಾಂಧವ್ಯ ಇದೆಯಲ್ಲ, ಬಾರೆಯ ನಿನಗಿನ್ನ ನಾನೇನು ಕಡಿಮೆ, ನನಗಿನ್ನ ನೀನೇನು ಕಡಿಮೆ ಅಂತ ಹೇಳಿ. ಹಾಗಂತ ಇಲ್ಲಿ ಬಹುಶಃ ನನಗನ್ಸಿದ ಮಟ್ಟಿಗೆ ಇತಿಹಾಸದಲ್ಲಿ ಗಣಪತಿಯ ತೊಡೆ ಮೇಲೆ ಸುಬ್ರಹ್ಮಣ್ಯೇಶ್ವರ ಕೂತಿರೋದಿದೆ. ಇನ್ಯಾರಾದ್ರೂ ಮಹನೀಯರು ಸುಬ್ರಹ್ಮಣ್ಯೇಶ್ವರನ ತೊಡೆ ಮೇಲೆ ಗಣಪತಿ ಕೂಡಿಸ್ಕೊಳ್ಳೋದು ಅದು ಕಷ್ಟವೇ ಸರಿ. ಯಾಕೆಂದ್ರೆ ಗಣಪನ ಕೂಡಿಸ್ಕೊಳ್ಳುವಂತ ಪ್ರಯತ್ನ ಸುಬ್ರಹ್ಮಣ್ಯೇಶ್ವರ ಮಾಡಲ್ಲ. ಯಾಕೆಂದ್ರೆ ಆತ ಚಿಕ್ಕವನಲ್ಲ, ಸಣ್ಣಗಿರುವಂತಹ ಮನುಷ್ಯ ಗಣಪತಿ. ಅದರಿಂದ ಈ ಗಣಪತಿ ವಿಗ್ರಹ ನೋಡ್ಲಿಕ್ಕೆ ಆನಂದ. ಇಲ್ಲಿ ಈ ಗಣಪತಿ ವಿಗ್ರಹದಲ್ಲಿ ಇನ್ನೊಂದು ಶಕ್ತಿ ಇದೆ. ವಿಗ್ರಹವನ್ನ ಇವರು ತರುವ ತನಕ ಆ ಕಲ್ಲಲ್ಲಿ ಎಂಥ ಒಂದು ಪವಾಡ ಇದೆ ಅನ್ನೋದನ್ನು ಆ ಮಾಡಿರ್ತಕ್ಕಂಥ ಶಿಲ್ಪಿಗಾಗ್ಲಿ ತಂದಿರ್ತಕ್ಕಂಥ ಇವ್ರಿಗಾಗ್ಲಿ ಆ ಚಿಂತನೆ ಇಲ್ಲ. ವಿಗ್ರಹ ಬಂದು ಜಲವಾಸಕ್ಕೆ ಬಿಡುವಾಗಷ್ಟೇ ಗೊತ್ತಾಗಿದೆ ಅದರಲ್ಲಿ ಅಂತಹ ಒಂದು ಅದ್ಭುತವಾದಂತಹ ಶಕ್ತಿ ಆ ಕಲ್ಲಲ್ಲಿ ಅಡಗಿದೆ. ಈ ಸೃಷ್ಟಿನಲ್ಲಿ ವಿಗ್ರಹ ಕೆತ್ತನೆ ಮಾಡತಕ್ಕಂಥದ್ದು ಒಬ್ಬ ಶಿಲ್ಪಿ ಅಷ್ಟೇ. ಆತ ಕೆತ್ತನೆ ಮಾಡ್ತಾನೆ, ನಾವು ಪೂಜೆ ಮಾಡ್ತೀವಿ. ಆದರೆ ಕಲ್ಲಲ್ಲಿ ಸ್ವಯಂಭೂವಾಗಿ ತನ್ನಲ್ಲಿಗೊಂದು ಶಕ್ತಿ ಇರಬೇಕಲ್ಲ. ಈಗ ಎಷ್ಟೋ ಕಡೆ ಉದ್ಭವ ಲಿಂಗಗಳಿರುತ್ತೆ, ಆ ಲಿಂಗಕ್ಕೊಂದು ಆಕಾರ ಇದೆಯಾ? ಏನಿಲ್ಲ. ಆದರೆ ಉದ್ಭವ ಆಗ್ತಕ್ಕಂಥ ಮೂರ್ತಿಗೆ ಒಂದು ಅಗೋಚರವಾಗಿರೋ ಶಕ್ತಿ ಇರುತ್ತೆ. ಅಂತಹ ನಿಟ್ಟಿನಲ್ಲಿ ಆಲೋಚನೆ ಮಾಡದೆ ಆದರೆ ಈಗ ಎಷ್ಟೋ ಕಡೆ ಕಾಣಿಪಾಕಮಲ್ಲಿರ್ತಕ್ಕಂಥ ಗಣಪತಿ, ಬಾವಿಯೊಳಗೆ ಉದ್ಭವ ಆಗಿರೋ ಗಣಪತಿ ಈಗ ಅದರಲ್ಲಿರ್ತಕ್ಕಂಥ ಆಕಾರಗಳೆಲ್ಲ ಈಗ ಮೂಡ್ತಾ ಇದೆ. ಅಂದು ಸ್ವಾಮಿಗೆ ಮಾಡಿಸಿರುವಂತಹ ವಜ್ರಾಂಗಿ ಇವತ್ತಿಗೆ ಆಗೋದೇ ಇಲ್ಲ. ಹೀಗೆ ಹೇಳ್ತಾ ಹೊರಟ್ರೆ ಸಾಕಷ್ಟು ಇದೆ. ಇರಲಿ, ನಾನೇ ಸಮಯ ಜಾಸ್ತಿ ತೊಗೊಂಡ್ರೆ ಕರಿಯೋಲೆನೆ ತಂದು ಪಾಪ ಅವ್ರು ಇನ್ವಿಟೇಷನ್ ತಂದಿರೋರನ್ನ ನಾವು ಮಾತಾಡಿಸ್ಬೇಕಲ್ವ? ಮಾತಾಡ್ಸೋಣ. ಹಾಂ, ಕೊಡಿ ಈಗ. ಯಾಕೆಂದರೆ ನಿಮ್ಮ ಶಕ್ತಿ ಗಣಪತಿ ಗುರುದೇವೋ ಮಹಾದೇವೋ ಗುರುದೇವೋ ಇನ್ವಿಟೇಷನ್ ಕೊಡಿ. ವೈಭವ ಗಣಪತಿ ಸುಬ್ರಹ್ಮಣ್ಯೇಶ್ವರ ದೇವಾಲಯ. ಒಳ್ಳೆಯದಾಗಿದೆ. ಅದು ದೇವರಿಗೆ ಹಾಕೋಣ. ಇವತ್ತು ಕಾರ್ತಿಕ ಮಾಸ, ನೀವು ತಂದಿರೋ ಪುಷ್ಪ ಒಂದಿಷ್ಟು ದೇವರಿಗೂ ಹೋಗ್ಬೇಕಲ್ಲ. ವೈಭವಪೂರಿತವಾಗಿರ್ತಕ್ಕಂಥ ಗಣಪತಿ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವಕ್ಕೆ ಆಹ್ವಾನ ಪತ್ರಿಕೆಯನ್ನು ತಂದಿರತಕ್ಕಂಥದ್ದು ಒಂದು ಸಂತೋಷವೇ ಸರಿ. ಇದು ಕಾರ್ಯಕ್ರಮ ಇರ್ತಕ್ಕಂಥದ್ದು ಸತತ 3 ದಿನಗಳ ಕಾರ್ಯಕ್ರಮ ಇದೆ. ಬಹುಶಃ 7ಕ್ಕೆ ಪ್ರಾರಂಭನ, ಇದು 8ಕ್ಕೆ ಪ್ರಾರಂಭ. ತಗೊಳ್ಳಿ, ಮಾತಾಡಿ. ನಮಸ್ಕಾರ. ಇವತ್ತು ಗುರುಗಳ ಸಾನ್ನಿಧ್ಯದಲ್ಲಿ ಅವರ ಪತ್ರಿಕೆಯನ್ನು ಕೊಡಲಿಕ್ಕೆ, ಆಹ್ವಾನ ಪತ್ರಿಕೆಯನ್ನು ಕೊಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಇದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ JC ನಗರ ಕುರುಬ್ರಳ್ಳಿಯ 67 ಅಡಿ ರಸ್ತೆಯಲ್ಲಿರ್ತಕ್ಕಂಥ ವೈಭವ ಗಣಪತಿ ದೇವಸ್ಥಾನ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯವನ್ನು ನೂತನವಾಗಿ ನಿರ್ಮಾಣ ಮಾಡಿದ್ದೇವೆ. ಅಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ, ಒಂದು ಪುಟ್ಟದಾದ ಒಂದು ಗಣಪತಿ ಈಗಾಗಲೇ ಅನೇಕ ವರ್ಷಗಳಿಂದ ಪ್ರತಿಷ್ಠಾಪನೆ ಆಗಿತ್ತು. ಅಲ್ಲಿ ಆಗಿದ್ದ ಉದ್ದೇಶ ಏನು ಅಂತ ಹೇಳಿದ್ರೆ, ಅಲ್ಲಿ ಸಾರ್ವಜನಿಕರದು 3 ದಾರಿ ಕೂಡಿರುವಂಥ ಆ ಸ್ಥಳ, ಅಲ್ಲಿ ಅನೇಕ ಅವಘಡಗಳು ನಡೀತಾಯಿತ್ತು, ಗಲಾಟೆಗಳು ನಡೀತಾಯಿತ್ತು. ಆದರೆ ಆ ಗಣಪತಿ ಬಂದ ನಂತರ ಸಾರ್ವಜನಿಕರೆಲ್ಲ ಒತ್ತಾಯದ ಮೇರೆಗೆ ಅಲ್ಲೊಂದು ಗಣಪತಿ ಕೂರಿಸಿದ್ದಾಯಿತು. ಗಣಪತಿ ಬಂದ ನಂತರ ಅಲ್ಲಿ ಯಾವುದೇ ಅವಘಡ ನಡೀತಾ ಇಲ್ಲ. ಅಲ್ಲಿ ಯಾವುದೇ ರೀತಿಯ ಜನಗಳಿಗೆ ಸುಲಭವಾಗಿ ಅಥವಾ ನೆಮ್ಮದಿಯಾಗಿರಲಿಕ್ಕೆ ಆ ಗಣಪತಿ ಆಶೀರ್ವಾದ ಆಗಿದೆ. ಹಾಗೆ ಗುರುಗಳ ಆಶೀರ್ವಾದದಲ್ಲಿ 8, 9, 10 3 ದಿನ, ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಪೂಜಾ ಹವನಗಳು ಎಲ್ಲ ಕಾರ್ಯಕ್ರಮಗಳು ಸಾಂಗೋಪಾಂಗವಾಗಿ ನಡೀಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ. ಗುರುಗಳ ಆಶೀರ್ವಾದ ಇರಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ. ಗುರುಗಳು 10ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ JC ನಗರದ
ದ್ವಾರ ಅಂದರೆ ಜಯಚಾಮರಾಜೇಂದ್ರ ಒಡೆಯರವರ ಪ್ರತಿಮೆಯ ಮುಂಭಾಗದಿಂದ ಗುರುಗಳ ಒಂದು ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಸುಮಾರು 401 ಪೂರ್ಣಕುಂಭದೊಂದಿಗೆ ಅದರಲ್ಲಿ 101 ಜನ ಪುರೋಹಿತರು, ಇನ್ನು ಮಿಕ್ಕಿದವರೆಲ್ಲರೂ ಕೂಡ ಮತ್ತು ಮಾತೆಯರು, ಅವರೆಲ್ಲರೂ ಕೂಡ ಪೂರ್ಣಕುಂಭದೊಂದಿಗೆ. ನಿಜಕ್ಕೂ ಒಂದು ವೈಭವೀಪೂರಿತವಾದಂಥ, ಯಾಕೆಂದರೆ ನೀವು ಹೇಳುವಾಗಲೇ ಅಂತಹ ಅದ್ಭುತವಾದಂಥ ಗಣಪತಿ ಬಗ್ಗೆ ವಿವರಣೆ ಕೊಟ್ಟಿದ್ದರಿಂದ ಈ ಕಾರ್ಯಕ್ರಮದ ವೈಭವೀಪೂರಿತವಾಗಿರುತ್ತೆ. ಇರಲಿ, ಇದೆಲ್ಲವನ್ನು ಮಾತಾಡ್ತಾ ಮುನ್ನಡೆಯೋಣ, ಹಾಗೆ ಶಿವನ ಆರಾಧನೆ ನಡೆಸೋಣ. ತಾವೆಲ್ಲ ಹಾಗೆ ಕೂತ್ಕೊಳ್ಳಿ. ಗುರುಗಳೇ, ಇನ್ನು ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಪೂಜಾನುಷ್ಠಾನ ಪ್ರಾರಂಭಿಸಬೇಕು, ಸಾಂಬ ಸದಾಶಿವನ ಅನುಗ್ರಹ ಪಡಿಬೇಕು. ಸರ್ವಂ ಶಿವಮಯಂ, ಶಿವ ಸಾನ್ನಿಧ್ಯದಲ್ಲಿ ಎಲ್ಲವೂ ಪ್ರಾರ್ಥನೆ ಮಾಡಬೇಕು. ಹಾಗೆ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ, ಗಣಪನ ಆ ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಎಲ್ಲರಿಗೂ ಮನಃ ಪ್ರೀತಿಯಾಗಿರ್ತಕ್ಕಂತಹ ಯಡಿಯೂರಿನ ಶ್ರೀ ಸಿದ್ಧಲಿಂಗೇಶ್ವರರ ಆ ಸಾನ್ನಿಧ್ಯದಿಂದ ಅಲ್ಲಿನ ಶ್ರೀಗಳು ಸಿದ್ಧ ಬರ್ತಿರ್ತಕ್ಕಂಥದ್ದು ಒಂದು ಸಂತೋಷವೇ ಸರಿ. ಶ್ರೀಗಳ ಹೆಸರು ರೇಣುಕಾ ಶಿವಾಚಾರ್ಯ ಶ್ರೀಗಳ ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರತಕ್ಕಂಥದ್ದು ಬಹಳ ಸಂತೋಷ. ನಮಗಂತೂ ಒಂದು ಸೌಭಾಗ್ಯ, ಅವ್ರನ್ನ ಗುರುಗಳನ್ನು ಆಗಾದರೂ ನೋಡ್ಬೋದು. ಏಕೆಂದರೆ ನಾನು ಕಳೆದ ಬಾರಿ ಯಡಿಯೂರು ಕಡೆ ಹೋದಾಗ ಗುರುಗಳ ದರ್ಶನ ಆಗಿರಲಿಲ್ಲ. ಈಗ ಬರ್ತಿದ್ದಾರೆ ಅಂತಿರಲ್ಲ, ಅದೊಂದು ಸಂತೋಷ. ಯಾವುದೋ ಒಂದು ಮುಖಾಂತರ ಒಟ್ಟು ಗುರು ದರ್ಶನ ಆಗ್ತಾ ಇರಬೇಕು. ಓಂ ತದೈವ ಲಗ್ನಂ ಸದನಂ ತದೈವ ತಾರಾಬಲಂ ಚಂದ್ರಬಲಂ ತದೈವ ವಿದ್ಯಾಬಲಂ ದೈವಬಲಂ ತದೈವ ಲಕ್ಷ್ಮೀಪತಿಂ ತೇಂಗ್ರಿಯಂ ಸ್ವರಾಮಿ ಮಯೋ ಬುಹಸ್ಥಾನ ಊರ್ಜೇ ದದಾತನ ಮಹಿರಣಾಯ ಚಕ್ಷುದೇ ಯೋಗಶ್ವತಮೋರಸಸ್ತಸ್ಯ ವಾಜೇತೇನ ಉಷದೀರಿವ ಮಾತರಃ ತಸ್ಮಾರಂಗಭಾವೋ ಯಸ್ಯ ಕ್ಷಯಾಯ ಜಿನ್ವತ ಆಪೋ ಜನಯತಾಚನಃ ಆಪೋ ಇಷ್ಟಾಮಯೋ ಬುಹಸ್ಥಾನ ಊರ್ಜೇ ದದಾತನ ಮಹಿರಣಾಯ ಚಕ್ಷುದೇ ಯೋಗಶ್ವತಮೋರಸಸ್ತಸ್ಯ ವಾಜೇತೇನ ಆಪ್ಯಾಯ ಸುಸಮಯತು.